ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಕಾಕೋಳ ಎಂಬ ಗ್ರಾಮದಲ್ಲಿದ್ದೇವೆ. ಅದರಲ್ಲೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಹನುಮನಮಟ್ಟಿಯಲ್ಲಿರುವಂಥ ವಿಜ್ಞಾನಿಗಳು ಒಬ್ಬರು ರೈತರನ್ನ ನಮಗೆ ರೆಕಮೆಂಡ್ ಮಾಡಿದ್ರು, ಶ್ರೀ ಭರಮಲಿಂಗಪ್ಪ ಸುಂಡಿ ಅನ್ನೋರನ್ನ. ಅವ್ರ ತೋಟಕ್ಕೆ ನಾವು ಬಂದಾಗ ನಮಗಿಲ್ಲೇನು ಗೊತ್ತಾಯಿತು ಅಂತಂದರೆ, ಇವರು ಸಾಂಪ್ರದಾಯಿಕ ಬೆಳೆಗಳ ಜೊತೆಗೇ ಒಂದು ಪಾಲಿಹೌಸಲ್ಲಿ ನರ್ಸರಿನೂ ಮಾಡಿದರು ಮತ್ತು ಎಲೆಬಳ್ಳಿಯ ಕೃಷಿ ಕೂಡ ಇವರು ಮಾಡಿದರು. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಈ ನಮ್ಮ ರೈತರನ್ನ ಮಾತಾಡಿಸಿ ಒಂದು 10 ಕುಂಟೆಯಲ್ಲಿ ಇವರು ಎಲೆಬಳ್ಳಿಯನ್ನು ಬೆಳೆದಿದ್ದಾರೆ. ಬನ್ನಿ ಇವರು ಯಾವ ರೀತಿಯನ್ನು ಎಲೆಬಳ್ಳಿನ ಬೆಳೆದಿದ್ದಾರೆ, ಅದರಲ್ಲೂ ಇವ್ರನ್ನ ಕೇಳೋಣ. ಯಾವ ರೀತಿ ಒಂದು ಸಾಂಪ್ರದಾಯಿಕ ಬೆಳೆಗಳಿಗೆ ಹೋಲಿಸಿದ್ರೆ ಯಾವ ರೀತಿ ಎಲೆಬಳ್ಳಿ ಉತ್ತಮ, ಈ ಒಂದು ಪಾಲಿಹೌಸ್ ನಿರ್ಮಾಣ ಮಾಡಬೇಕಾದ್ರೆ ಇವರು ಯಾವ ರೀತಿಯ ಒಂದು ಮಾಹಿತಿಯನ್ನು ವಿಜ್ಞಾನಿಗಳಿಂದ ಸಂಗ್ರಹಣೆ ಮಾಡಿ ಈ ಒಂದು ಪಾಲಿಹೌಸನ್ನು ಮಾಡಿದ್ರು, ಅದಲ್ಲದೆ ಇವರ ಕೃಷಿ ಹಿನ್ನೆಲೆ ಏನಕ್ಕೆ ಇವರು ಎಲೆಬಳ್ಳಿಗೆ ಬಂದರು, ಇದರಲ್ಲಿ ಲಾಭ ನಷ್ಟ ಯಾವ ರೀತಿ ಇದೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮ್ಮ ಫಾರಂ ಟಿವಿಯ ವೀಕ್ಷಕರಿಗೆ ಗೊತ್ತಿರುತ್ತೆ, ನಾವು ಕಳೆದ ಸಂಚಿಕೆಗಳಲ್ಲಿ ಈ ವೀಳ್ಯದೆಲೆ ಕುರಿತು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಅದೇ ರೀತಿ ಈ ಕಂತಿನಲ್ಲಿ ಕೂಡ ಅಂದರೆ ನಮಗೆ ಕೃಷಿ ವಿಜ್ಞಾನ ಕೇಂದ್ರ ಹನುಮನಮಟ್ಟಿಗೆ ಹೋಗಿದ್ವಿ. ಅಲ್ಲಿರುವಂಥ ವಿಜ್ಞಾನಿಗಳು ನಿಮ್ಮ ಸಂಪರ್ಕ ಕೊಟ್ಟರು. ಸರ್, ನೀವೊಂದು ಅದ್ಭುತವಾದ ಎಲೆಬಳ್ಳಿ ತೋಟ ಮಾಡಿದ್ದೀರಾ ಅಂತ ನಮಗೆ ಗೊತ್ತಾಯಿತು. ಹಾಗಾಗಿ ಇವತ್ತಿನ ಕಂತಿನಲ್ಲಿ ನಮ್ಮ ರೈತರಿಗೆ ಇದರ ಕುರಿತು ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಿಮ್ಮನ್ನು ಸಂದರ್ಶನ ಮಾಡ್ತಾ ಇದ್ದೀವಿ ಸರ್. ಸರ್, ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಕೃಷಿ ಹಿನ್ನೆಲೆಯನ್ನು ನಮ್ಮ ರೈತರಿಗೆ ಹೇಳ್ತೀರಾ ಸರ್ ಒಂದು ಸ್ವಲ್ಪ? ಸರ್, ನಮ್ಮದು ರಾಣೆಬೆನ್ನೂರು ತಾಲೂಕು, ಕಾಕೋಳ ಗ್ರಾಮ. ಸುಮಾರು ಒಂದು 9 ಎಕರೆ ಹೊಲ ಇದೆ ರೀ ನಮ್ಮದು. ನಮ್ಮ ಮನೆಯಲ್ಲಿ ನಮ್ಮದು ಕೂಡು ಕುಟುಂಬ, 20 ಮಂದಿ ಜನ ಅದಾವ್ರಿ. ನಾವು 4 ಮಂದಿ ಅಣ್ಣತಮ್ಮಗಳು. ನಾವು ಒಟ್ಟು ಮೇಜರ್ ನಮ್ಮದು ಒಟ್ಟು ಕೃಷಿನ ರೀ, ಯಾರು ನೌಕರಿ ಏನಿಲ್ಲ, ಎಲ್ಲ ಕೃಷಿನ ಮಾಡ್ತಾ ಬಂದಿವ್ರಿ. ನಾವು ಮುಂಚಿದ್ದ ಸರ ನಾವು ಫಸ್ಟ್ ತೋಟಗಾರಿಕೆ ಇಲಾಖೆ ಒಳಗೆ ಗ್ರಾಫ್ಟಿಂಗ್ ಕೆಲಸ ಮಾಡ್ತಿದ್ವಿ ರೀ. ಗ್ರಾಫ್ಟಿಂಗ್ ಕಟ್ಟ ಕೆಲಸ ಮಾಡ್ತಿದ್ವಿ. ಆ ನಂತರ ಮತ್ತು ರೈತರಿಗೆ ಒಬ್ಬೊಬ್ಬರು ರೈತರಿಗೆ ಅವರು ಹೊಲಗಳಿಗೆ ಹೋಗಿ ಈ ಮಾವಿನ ಗಿಡ, ಚಿಕ್ಕು ಗಿಡ ಇಂಥವೆಲ್ಲ ಗ್ರಾಫ್ಟಿಂಗ್ ಕೆಲಸ ಮಾಡ್ತಿದ್ವಿ ರೀ. ಮತ್ತು ಇತ್ಲಾಗ ನೆಕ್ಸ್ಟ್ ಬಂದು ನಮ್ಮ ಹೊಲದಲ್ಲೇ ನಾವು ಬೋರೆಲ್ ತೆಗಿಸಿ ನಾವು ಎಲ್ಲ ಮತ್ತು ಇಲ್ಲಿ ನರ್ಸರಿ ಮಾಡಿದ್ವಿ ರೀ. ಇದು ಎಷ್ಟು ವರ್ಷದ ಕತೆ ಸರ್? ಸುಮಾರು ಒಂದು 20 ವರ್ಷದ ಕತೆ. 20 ವರ್ಷದಿಂದ ಇಲ್ಲೇ ನರ್ಸರಿ ಮಾಡಿದ್ವಿ ರೀ. ಅಂದ್ರೆ ಎಲ್ಲ ಶೋ ಪ್ಲಾಂಟ್ ಇಂಥವೆಲ್ಲ ಹಣ್ಣಿನ ಸಸಿಗಳು. ಅದು ಸ್ವಲ್ಪ ಇತ್ತಿತ್ತಾಗೆಲ್ಲ ಬರಗಾಲ ಜಾಸ್ತಿ ಆದಂಗೆ ನೀರಿನ ಪ್ರಮಾಣ ಕಮ್ಮಿ ಆದಂಗೆ ರೀ ಇಲ್ಲೆಲ್ಲ ಅದು ಸೇಲ್ಸ್ ಭಾಳ ಕಮ್ಮಿ ಆಯ್ತು ರೀ. ಕಮ್ಮಿ ಆದಾಗ ನಾವು ಏನು ಮಾಡಿದ್ವಿ ರೀ, ಮತ್ತು ಇದು ಯಾಕೆ ವರ್ಕೌಟ್ ಆಗವಲ್ದಂದು ಇಲ್ಲಿ ಸೀಡ್ಸ್ ಪ್ರೊಡಕ್ಷನ್ ನಮ್ಮ ಹಾವೇರಿ ಜಿಲ್ಲೆ, ಅದು ರಾಣೆಬೆನ್ನೂರು ತಾಲೂಕು ಏನೈತಲ್ಲ ರೀ, ಸೀಡ್ಸ್ ಪ್ರೊಡಕ್ಷನ್ ಏರಿಯಾ ರೀ ಇದು. ಬೀಜ ಉತ್ಪಾದನೆ ಜಾಗ ರೀ. ಆ ಕಾರಣದಿಂದ ಇಲ್ಲಿ ತರಕಾರಿ ಸಸಿಗೆ ಭಾಳ ಡಿಮಾಂಡ್ ಬಂತು ರೀ. ಈಗ ಹೊಸದಾಗಿ ಕೋಕೋಪಿಟ್ ಹಾಕಿ ಟ್ರೇದಾಗ ಸಸಿ ಮಾಡಿ ಕೊಡೋದ್ರಿಂದ ಭಾಳ ಡಿಮಾಂಡ್ ಬಂತು. ನಾವು ಆ ಕಾರಣದಿಂದ 2015 ಮತ್ತು ಒಂದು ಪಾಲಿಹೌಸ್ ತಗೊಂಡಿವಿ ರೀ. ಅದಕ್ಕಿಂತ ಮುಂಚೆ ನಾವು ಏನು ಮಾಡಿದ್ವಿ ರೀ, ಎಲಿಬಳ್ಳಿ ತೋಟನ ಮಾಡ್ತಿದ್ವಿ ರೀ. ಓಪನ್ ಲ್ಯಾಂಡ್ನಾಗ, ಹೊರಗಡೆ ಮಾಡ್ತೀವಿ. ಓಪನ್ ಲ್ಯಾಂಡ್ನಾಗ 1/4 ಎಕರೆ ಎಲಿಬಳ್ಳಿ ತೋಟ ರೀ. ಸರ್, ಅದಕ್ಕೆ ಬರೋಣ ಸರ್ ಈಗ. ಹಾಗಾಗಿ ನೀವು ಮೊದಲು ನಿಮಗೆ ಈ ಒಂದು ಸಸಿಗಳಿಗೆ ಡಿಮ್ಯಾಂಡ್ ಬಂದಾಗ ನೀವು ನರ್ಸರಿ ಮಾಡಲಿಕ್ಕೆ ಪಾಲಿಹೌಸ್ ಮಾಡಿದ್ರಿ. ನರ್ಸರಿ ಅಂತೇಳಿ ಮಾಡಲಿಕ್ಕೆ ಪಾಲಿಹೌಸ್ ಮಾಡಿದ್ವಿ. ಫಸ್ಟ್ ಮಾಡಿದ ಪಾಲಿಹೌಸ್ ನೀವು? ಪಾಲಿಹೌಸ್ ಮಾಡಿದ್ವಿ. ಅವಾಗ ಬೋರ್ವೆಲ್ ಹಾಕ್ಸಿದ್ರ? ಬೋರ್ವೆಲ್ ಮುಂಚೆ ಹಾಕ್ಸಿದ್ರಿ. ಅದ್ರ ಮುಂಚೆ ಹಾಕ್ಸಿದ್ರಿ. ಆ ಬೋರ್ವೆಲ್ ಮುಖಾಂತರನೇ ನೀವು ಮೊದಲು ಒಣ ಪ್ರದೇಶಕ್ಕೆ ಸೂಕ್ತವಾಗಿರುವ ಸಾಂಪ್ರದಾಯಿಕ ಬೆಳೆಗಳನ್ನ ಬೆಳಿತಿದ್ವಿ. ಯಾವೇ ಬೆಳಿತಿದ್ರಿ ಸರ್? ನಾವೆಲ್ಲ ಅವಾಗ ಜೋಳ ರೀ, ಮೆಕ್ಕೆಜೋಳ, ಹತ್ತಿ, ಇಂಥವು ಸಾವಿ, ನವಣಿ ಇಂಥವೆಲ್ಲ ಬೆಳಿತಿದ್ವಿ. ಪ್ರತಿಯೊಂದು ಬೆಳಿತಿದ್ವಿ. ಈಗ ಇತ್ಲಾಗ ಬೋರಲ್ ಏನಾತಲ್ರಿ, ಅವಾಗ ನಾವು ಎಲಿಬಳ್ಳಿ ತೋಟ ಮಾಡಿದ್ವಿ. ಅದ್ರ ಜೊತೆಗೆ ಪಾಲಿ ಹೌಸ್ ಮಾಡ್ಕೊಂಡ್ವಿ ರೀ. ಈ ಪಾಲಿ ಹೌಸ್ ಮಾಡ್ಕೊಂಡು ಈಗ ಟೊಮಾಟ, ಕಲ್ಲಂಗಡಿ, ಕರ್ಬೂಜ, ಆಮೇಲೆ ಕ್ಯಾಬೀಜ, ಆಮ್ಯಾಕ ಮೆಣಸಿನ ಸಸಿ ಎಲ್ಲ ನಾವು ಉತ್ಪಾದನೆ ಮಾಡಿ ಎಲ್ಲ ರೈತರಿಗೆ ವಿತರಣೆ ಮಾಡುತ್ತಾ ಇದ್ವಿ ರೀ. ಓಕೆ, ಫಸ್ಟ್ ನರ್ಸರಿ ಮಾಡಿ ಅಲ್ಲಿಂದ ಸಸಿಗಳನ್ನ ನೀವು ವಿತರಣೆ ಮಾಡ್ತಾ ಬಂದ್ರಿ ಸರ್? ಮಾಡ್ತಾ ಬಂದ್ರಿ. ಈಗ ನೀವು ಓಪನ್ ಫೀಲ್ಡ್ ಅಲ್ಲಿ ಎಲೆಬಳ್ಳಿ ತೋಟ ಮಾಡಿದೀನಿ ಅಂತ ಹೇಳಿದ್ರಿ ಸರ್. ಈಗ ನಂದು 2 ಪ್ರಶ್ನೆ ಸರ್. ಸರ್, ಈಗ ಮೊದಲನೇದು
ಈ ಎಲೆ ಬಳ್ಳಿಗೆ ಓಪನ್ ಫೀಲ್ಡಲ್ಲಿ ಮಾಡೋದಕ್ಕೂ ಈ ಪಾಲಿಯೋಸಲ್ಲಿ ಮಾಡೋದಕ್ಕೂ ಏನು ವ್ಯತ್ಯಾಸ? ಇನ್ನೊಂದೇನೆಂದರೆ ಈಗ ಈ ಎಲೆ ಬಳ್ಳಿಗೆ ಹೋಲಿಕೆ ಮಾಡಿದ್ರೆ ಸಾಂಪ್ರದಾಯಿಕ ಬೆಳೆಗಳಿಗೆ ಹೋಲಿಕೆ ಮಾಡಿದ್ರೆ ಯಾವ್ದು ಬೆಸ್ಟು ಹೇಗೆ ಅಂತ ಸರ್? ಈಗ ಫಸ್ಟು ಯಾವುದಾದ್ರೂ ಒಂದು ಹೇಳಿ. ಹೌದ್ರಿ, ನಾವು ಫಸ್ಟ್ ಓಪನ್ ಲ್ಯಾಂಡ್ನಾಗ ಎಲೆ ಬೆಳೆ ಬೆಳಿತಿದ್ವಿ ರೀ. ಓಕೆ, ಅದಕ್ಕೆ ಪಾಲಿಯೋಸ್ ಬೆಳೆಯೋದಕ್ಕೆ ಏನು ವ್ಯತ್ಯಾಸ? ಅಂದ್ರೆ ಓಪನ್ ಮಾಡ್ತಿದ್ವಲ್ರಿ, ಅಲ್ಲಿ ಸುಮಾರು ಒಂದು 10 ವರ್ಷದ ದಿವ್ಸ ಮಾಡಿದ್ವಿ ರೀ ನಾವು. ಹಾಂ ರೀ, ಚೆನ್ನಾಗ ಬಂತ್ರಿ ಫಸ್ಟ್ ಸ್ಟಾರ್ಟಿಂಗ್. ಯಾಕಂದ್ರ ನಾವು ಕಾಡು ಜಾತಿ ಬೋರ್ಲ ಚೊಗಚಿ ಆಮ್ಯಾಗ ನುಗ್ಗೆ ಹಾಕಿ ಮಾಡ್ತಿದ್ವಿ ರೀ. ಅದು ಬೇರಿನ ಪ್ರಮಾಣ ಸಣ್ಣದಿದ್ದಾಗ ನಮ್ಮ ಬಳ್ಳಿ ಹೆಲ್ದಿಯಾಗಿ ಚೆನ್ನಾಗಿ ಬಂತ್ರಿ. ಆಮೇಲೆ ಏನಾಗ್ತ್ರಿ, ಬರ್ತಾ 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 ಕಾಡು ಜಾತಿ ಇದು ಏನ್ರಿ ಬೋರ್ಲ ಇದು ಎಲ್ಲ ಸಿಕ್ಕಾಬಿಟ್ಟು ಬೇರ್ಗಾಡ ಬೇರ್ಗಾಡ ಹಾಕಿದಾಗ ನಾವು ಒಂದು ವರ್ಷಕ್ಕೆ 5 ಟ್ರಿಪ್ ಗೊಬ್ಬರ ಹಾಕ್ತಿದ್ವಿ ರೀ. 10 ಟ್ರಿಪ್ ಹಾಕಕತ್ತಿದ್ವಿ. ಫುಲ್ ಏನು ಮಾಡಕತ್ರಿ, ಫುಲ್ ಗೊಬ್ಬರ ಅವ ಎಲಿ ಬಳ್ಳಿಕ್ಕಿಂತ ಇದು ಎಲಿ ಬಳ್ಳಿದು ಸಣ್ಣ ಬೇರು ಇರ್ತದ್ರಿ, ಆಮ್ಯಾಗ ಅಂತರದಲ್ಲಿ ಇರ್ತದ್ರಿ. ಅದು ಸಿಕ್ಕಾಬಿಟ್ಟು ಆಳವಾಗಿ ಬೇರು ಇರೋದ್ರಿಂದ ಸಿಕ್ಕಾಬಿಟ್ಟು ತಾನ ಗೊಬ್ಬರ ಜಾಸ್ತಿ ತಿನ್ನಕತ್ರಿ. ಈ ಎಲೆ ಬಳ್ಳಿದ ಬೇರುಗಳ ಮೇಲ್ಗಡೆನೆ ಇರೋದ್ರಿಂದ ಇದಕ್ಕಿಂತ ಹೆಚ್ಚಿಗೆ ಆಹಾರ ಅದೇ ತಗೊಳಕ್ ಸ್ಟಾರ್ಟ್ ಮಾಡುತ್ತೆ ಕಾಡು ಜಾತಿಗಳು. ಕಾಡು ಅವಾಗ ಏನಾತ್ರಿ, ಅದು ಸಿಕ್ಕಾಬಿಟ್ಟು ಹರಿ ಬ್ರಾಂಚಸ್ ಬರಕತ್ತಿದ್ವು, ಸಿಕ್ಕಾಬಿಟ್ಟು ಬೆಳವಣಿಗೆ ಜಾಸ್ತಿ ಆತ್ರಿ. ನೀರಿನ ಪ್ರಮಾಣನ ಜಾಸ್ತಿ ಬಿಡಾಕತ್ತಿದ್ವಿ. ನೀರು ಮತ್ತು ಕಾಡು ಜಾತಿ ಅದಾಗ ನೀರು ನಾವು ಗೊಬ್ಬರ ಇರೋದ್ರಿ, ನೀರು ಬಿಡೋದಕ್ಕೆ ಅದು ಬೆಳ್ಯಾಕತ್ರಿ. ಅವಾಗ ಸುಮಾರು ವರ್ಷದಾಗ 2 ಸಲ 3 ಸಲ ಸುಮ್ ಕಟಾವ್ ಮಾಡೋದ್ರಿ. ಅದನ್ನ ಫುಲ್ ಬ್ರಾಂಚಸ್ ಬಂದಂಗೆ ಅದನ್ನ ಕಟಾವ್ ಮಾಡಕ್ಕೆ ಕಂಟಿನ್ಯೂಗೆ 2 ಜನ ಬೇಕಾತ್ರಿ. ಅದನ್ನ ಮತ್ತೆ ಇಷ್ಟು ದಪ್ಪ ಬಡ್ಡಿ ಹೊರಗೆ ಹೋಗ್ಯಾಕ ಒಂದು 2-3 ಜನ ಬೇಕಾತು. ಆಮೇಲೆ ಗೊಬ್ಬರ ಇತ್ತಿತ್ತಾಗ ಏನಾತ್ರಿ, ಜಾನುವಾರುಗಳ ಸಾಕಾದ ಪ್ರಮಾಣ ಕಮ್ಮಿ ಆಗಿದ್ರಿಂದ ಸಗಣಿ ಗೊಬ್ಬರನ ರೀ ಇದಕ್ಕೆ ಮೇನ್. ಫರ್ಟಿಲೈಸರ್ ಏನು ಉಪಯೋಗ ಮಾಡೋದಲ್ರಿ ಎಲಿ ಬಳ್ಳಿಗೆ, ಅಂದ್ರೆ ಭಾಳ ದಿವಸ ಬಳಕೆ ಬರೋದ್ರಿಂದ ಸಗಣಿ ಗೊಬ್ಬರ ಮಾಡೋದ್ರಿಂದ ಇದು ಸಗಣಿ ಗೊಬ್ಬರ ಕಾಸ್ಟ್ ಜಾಸ್ತಿ ಆಗ್ತದೆ ರೀ. ಅವಾಗೆಲ್ಲ 2,000-3,000 ಒಂದು ಟ್ರಿಪ್ ಟ್ಯಾಕ್ಟರ್ ಸಿಗಾಕತ್ರಿ. ಈಗ 8,000 6,000 ಹಸುಗಳು ಮನೆಗೆ ಏನೂ ಇಲ್ಲ ಅಂದ್ರೆ ಒಂದು 5 ಜನ ಇದ್ದೇ ಇರ್ತಿದ್ರಿ, ಹೀಗಾಗಿ ಅದು ವರ್ಕೌಟ್ ಆಗ್ತಿತ್ತು. ಈಗ ಅದು ಕಾಸ್ಟ್ ಜಾಸ್ತಿ ಬರಕತ್ರಿ. ಇದು ಕಟ್ಟಿಂಗ್ ಮಾಡೋದು, ನೀರು ಹಸೋದು, ನೀರಿನ ಪ್ರಮಾಣ ಜಾಸ್ತಿ ಮಾಡ್ತಾರೆ ಅದಕ್ಕೆ. ಮತ್ತು ನಮ್ಗೆ ಇತರೆ ಬೆಳೆ ಮಾಡಕ್ಕೆ ನೀರು ನಮಗೆ ಪೂರ್ತಿ ಒಂದು ಬೋರ್ ಇದಕ್ಕೆ ಶಿಫ್ಟ್ ಆಗಕ್ಕೆ. ಅವಾಗ ನಾವೇನು ವಿಚಾರ ಮಾಡಿದ್ವಿ, ಬಳ್ಳಿ ಭಾಳ 10 ವರ್ಷ ಆಯ್ತು, ಇದನ್ನ ಏನು ಮಾಡ್ಬೇಕಂದಾಗ ಜಸ್ಟ್ ಇಲ್ಲಿ ಒಂದು ಪಾಲಿಹೌಸ್ ನಾವು ಹಾಕಿದ್ವಲ್ರಿ. ಪಾಲಿಹೌಸ್ನಾಗ ಮಾಡೋದ್ರಿಂದ ಚೆನ್ನಾಗಿ ಆಗ್ಬೋದು, ಗ್ರೋತ್ ಬರ್ಬೋದು ಅಂತೇಳಿ ನಾವೇನು ಮಾಡಿದ್ವಿ, ಐಡಿಯಾ ಮಾಡಿ. ಸ್ವಂತ ಐಡಿಯಾನ ಅಥವಾ ಇಲ್ಲ, ಸ್ವಂತ ರೀ. ಅವಾಗ ನಾವು ಏನೋ ಮಾಡಿದ್ರೆ ಒಂದು ಟ್ರಯಲ್ ತಗೋಬೇಕು. ಓಕೆ, ಈಗ ಸುಮಾರು ಒಂದು 12-13 ಲಕ್ಷ ರೂಪಾಯಿ ಕೊಟ್ಟು ನಾವು ಪಾಲಿ ಹೌಸ್ ಮಾಡೀವ್ರಿ. ಈಗ ನಾವು ನರ್ಸರಿ ಮಾಡೋದ್ರಿಂದ ನರ್ಸರಿಯಾಗ ಸ್ವಲ್ಪ ನಮಗೆ ನಮ್ಮ ಪ್ರಮಾಣಕ್ಕೆ ಇನ್ಕಮ್ ಬರಾಕ್ತಾ ಇತ್ತು ರೀ. ಈಗ ಸಡನ್ಲಿ ನಾವು ಎಲಿ ಬಳ್ಳಿ ತೋಟ ಮಾಡಿದ್ವಿ ಅಂದ್ರೆ ಇದ್ರೊಳಗೆ ಸಕ್ಸಸ್ ಆಗಲಿಲ್ಲ ಅಂದ್ರೆ 12-13 ಲಕ್ಷ ರೂಪಾಯಲ್ಲಿ ಕಾಸ್ಟ್ ಹಾಕಿ ನಾವು ಆಮ್ಯಾಕೆ ಇದು ಸಡನ್ಲಿ ಏನು 1 ತಿಂಗಳಿಗೆ 2 ತಿಂಗಳಿಗೆ ಬರೋ ಬೆಳೆ ಅಲ್ರಿ. ಓಕೆ, ನೀವು ಸಡನ್ ಆಗಿ ತೆಗೆದಾಗ ನಿಮ್ಮದು ನರ್ಸರಿದು ನಿಂತೋಗುತ್ತೆ, ಇದನ್ನು ಲಾಸ್ ಆಯ್ತಂದ್ರೆ ನಿಮಗೆ ಆದಾಯ ಬರ್ತಿರೋಂಥದ್ದು 2 ಕಡೆಯಿಂದ ನಿಂತು ಹೋಗ್ತದ್ರಿ. ಆಮ್ಯಾಕೆ ಇದು ಸುಮಾರು ನಮ್ಗೆ ಒಳ್ಳೆ ಇಳುವರಿ ಬರ್ಬೇಕಂದ್ರೆ 1 ವರ್ಷದ ಮೇಲೆ ಬೇಕ್ರಿ. ಈಗ ಆ ಕಾರಣದಿಂದ ನಾವೇನು ಮಾಡಿದ್ವಿ, ಸುಮಾರು ಒಂದು 20 ಬಳ್ಳಿನ್ರಿ. ಈಗ ನರ್ಸರಿ ಸುತ್ತೋರ್ಲು ಈಗ ಒಳಗೆ ನರ್ಸರಿ ಮಾಡ್ಕೊಂಡಿವ್ರಿ. ಸುತ್ತೋರ್ಲು ಏನು ಸೈಡ್ ಇನಾಮಿಕ್ ಅಂತ ಏನು ಕೊಡ್ತಾರೆ, ಸೈಡ್ ಸಪೋರ್ಟಿಂಗ್ ಏನು ಅದು ಶೀಟ್ ಎಬ್ಸಿರ್ತಾರ, ಅಲ್ಲಿ ನಾವು ನಾಟಿ ಮಾಡಿದ್ವಿ. ಓಕೆ, ಸುಮ್ಮನೆ ಟ್ರಯಲ್ ನೋಡೋಣ ಅಂದ್ ಒಂದು 20 ಗುಣಿ ನಾಟಿ ಮಾಡಿದಾಗ್ರಿ. ಅದು ಗ್ರೋತ್ ಚೆನ್ನಾಗಿ ಬಂತ್ರಿ. ಅದನ್ನ ನಾವು ಬಳ್ಳಿಗೆ ಚೆನ್ನಾಗಿ ಕಟ್ಟಿದ್ವಿ. ಅಲ್ಲಿ ಏನು ಟ್ರೀಟ್ಮೆಂಟ್ ಮಾಡ್ತಿದ್ವಿ ಅಲ್ರಿ, ನಮ್ಗೆ ಅನುಭವ ಇತ್ತು, ಆ ಪ್ರಕಾರ ಇಲ್ಲೇ ಕಟ್ಟಿದ್ವಿ. ಹಾಗಾಗಿ ಇಲ್ಲಿ ನಿಮ್ಗೆ ಸಪೋರ್ಟ್ ಪ್ಲಾಂಟ್ ಈ ನೀವೇನು ಹೇಳಿದ್ರಲ್ಲ ನುಗ್ಗೆ ಚೊಗಚಿ ಇದು ಅದು ಅಂತೂ ನೀವು ಕೆಬ್ಬಣೆ ಕಟ್ಟಿರೋದ್ರಿಂದ ಅದು ನಿರ್ಜೀವಿ, ಅದೇನು ತಗೊಳಲ್ಲ. ಹಾಗಾಗಿ ನಿಮ್ ಮ್ಯಾನೇಜ್ಮೆಂಟ್ ಈಸಿ ಆಯ್ತು. ಅವಾಗ ಏನಾದ್ರಿ ಈಜಿ ಆಯ್ತು. ನಾವು ಸ್ವಲ್ಪ ಗೊಬ್ಬರ ಹಾಕಿದ್ವಿ ಅದಕ್ಕೆ. ಅದು ನಾವು ಹಾಕಿದ ಗೊಬ್ಬರ ಜಲ್ದಿ ಕರಗ್ಲಿಲ್ರಿ. ಅಲ್ಲಿ ಹಾಕಿದೆ ಅಂದ್ರೆ 2-3 ನೀರು ಬಿಡೋದಕ್ಕೆ ಫುಲ್ ಹೊರಗಡೆ ಹಾಕೋದ್ರಿಂದ ಕರಗಿ ಬಿಡೋದ್ರಿ ಗೊಬ್ಬರ. ಮತ್ತೆ ಏನ್ರಿ ಒಣನೆಲ್ಲ ಕಣದ್ ಮತ್ತೆ 2 ತಿಂಗಳಿಗೆ 3 ತಿಂಗಳಿಗೆ ಗೊಬ್ಬರ ಹಾಕ್ಬೇಕು. ಇಲ್ಲಿ ಏನಾಗ್ಬಿಡ್ತು, ಅಲ್ಲಿ ಹಾಕಿದಂಗೆ ಇಲ್ಲಿ ಒಂದು ಬುಟ್ಟಿ ಗೊಬ್ಬರ ಹಾಕಿದಾಗ ಸುಮಾರು ನಮಗೆ 2-3 ತಿಂಗಳಾದ್ರೆ ಅದು ಗೊಬ್ಬರ ಹೆಂಗತ್ತೆ ಹಂಗಾತ್ರಿ. ಸ್ವಲ್ಪ ಪ್ರಮಾಣ ಎಲಿ ಅಷ್ಟ ತಿನ್ಬೇಕಲ್ರಿ, ಮತ್ತು ಗ್ರೋತ್ ಚೆನ್ನಾಗಿ ಬರಕತ್ತು. ಅವಾಗ ನಾವು ಏನು ವಿಚಾರ ಮಾಡಿದ್ವಿ ರೀ, ಸುಮಾರು 2-3 ವರ್ಷ ಮತ್ತು ನರ್ಸರಿನೂ ಚೆನ್ನಾಗತ್ರಿ ಹೊಂಟತ್ತೆ. 3 ವರ್ಷದ ಮಟನೂ ಬಳ್ಳಿ ಚೆನ್ನಾಗಿ ಕಟ್ಕೊಂತಾನೆ ಇದ್ದೀವಿ ರೀ. ಅದನ್ನು ಅವು ನಮಗೆ ಒಂದೊಂದು ಪೆಂಡ್ ಎಲ್ಲಿ ಸಿಗಾಕತ್ತೀರಿ. ಅದು ಓಕೆ, ಒಂದೊಂದು ಪೆಂಡ್ ಒಂದು ಪೆಂಡ್ 12,000 ಒಂದು ಪೆಂಡ್ ಇರ್ತೈತಲ್ರಿ, ಅಷ್ಟ್ರಾಗನ ಒಂದೊಂದು ಪೆಂಡ್ ಸಿಗಾಕತ್ತದ. ಅದು ಒಳ್ಳೆ ಮೂಡ್ಗಾಳ್ಯಾಗ ಅದನ್ನ ಟೆಸ್ಟ್ ಮಾಡಿದ್ವಿ. ಈಗ ಮೂಡ್ಗಾಳ್ಯಾಗ ಹೊರಗಡೆ ಏನಾಗ್ತದ್ರಿ, ಚಳಿ ಬೀಳೋದ್ರಿಂದ ಇಬ್ಬನಿ ಬಿದ್ರೆ ಚುಕ್ಕಿ ಆಕತ್ರಿ. ಚಳಿ ಬೀಳೋದ್ರಿಂದ ಬಳ್ಳಿ ಹಿಂಗೆ ಮುಟ್ರಿ ಎಲಿ ಅಳ್ಳದಲ್ರಿ, ಎಲಿ ಅರಳೋದೇ ಇಲ್ಲ. ಈಗ ಸುಮಾರು 10 ಪೆಂಡಿ ಬರೋದು 1 ಪೆಂಡಿ 2 ಪೆಂಡಿ ಬರ್ತಾ ಇರ್ತದ್ರಿ. ಆಮೇಲೆ ಕ್ವಾಲಿಟಿ ಬರೋದಿಲ್ಲ.
ಇದ್ರೊಳಗೆ ಏನಾಗ್ಬಿಡುತ್ತೆ ರೀ, ನಮ್ದು ಗ್ರೀನ್ ಹೌಸ್ ಇರೋದ್ರದ್ದು ಹೀಟ್ ಆಗೋದ್ರದ್ದು ಚಳಿ ಅಂದಾಗ ಸಾಯಂಕಾಲ ಹೊತ್ತು ನಾವು ಸೈಡ್ ಪಡೆದೇ ಇಳಿಸಿಬಿಡ್ತಿದ್ವಲ್ಲ ರೀ, ಎಲೆ ಎಲ್ಲ ಚೆನ್ನಾಗಿ ಗ್ರೋತ್ ಬಂತು ರೀ. ಓಕೆ, ಅವಾಗ ಮಾರ್ಕೆಟಿಗೆ ಕಳಿಸಿದಾಗ ಒಳ್ಳೆ ರೇಟು ಬಂತು ನಮಗೆ. ಓಕೆ, ಒಂದು ವಾತಾವರಣದ ಕಾಂಪಿಟೇಷನ್ ನಿಮಗೆ ಹೋಯ್ತು ಹೊರಗಡೆ, ಅದನ್ನ ಹೊರಗೆ ತೆಗೆದ್ರಿ ಈಗ ಪಾಲಿಯೋಸಲ್ ಬೆಳೆದ್ರಿಂದ. ಹ್ಞೂ ರೀ. ಆಮೇಲೆ ನಿಮಗೆ ಲೇಬರ್ ಕಾಸ್ಟು ಕಡಿಮೆ ಆಯಿತು, ಹ್ಞೂ ರೀ. ಆಳುಗಳ ಖರ್ಚು. ಹ್ಞೂ ರೀ. ಅದಾದಮೇಲೆ ನಿಮಗೆ ಈ ಗೊಬ್ಬರ ನೀರು ನಿರ್ವಹಣೆ ಕೊಡೋದು ಕೂಡ ಭಾಳ ಕಡಿಮೆ ಆಯ್ತು ಪಾಲಿಯೋಸಲ್. ಹ್ಞೂ ರೀ. ಓವರಾಲ್ ಆಗಿ ನಿಮಗೆ ಪಾಲಿಯೋಸಲ್ ಬೆಸ್ಟ್ ಅನ್ನಿಸ್ತು. ಆವಾಗ ನಮ್ಗೆ ಏನು ಅನಿಸ್ತು ರೀ, ಹಂಗಾರೆ ನಾವು ಯಾಕೆ ಈಗ ಹೊರಗಡೆದು ಅಲ್ಲಿ ತೋಟ ಹಾಳಾಗ್ತಾ ಬರಕತ್ತಿತ್ತು ರೀ ನಮಗೆ. ಅದು ಕಾಸ್ಟ್ ಎಲ್ಲ ಲೆಕ್ಕ ಹಾಕಿದ್ರೆ ಜಾಸ್ತಿ ಬರಕತ್ತಿತ್ತು, ನೀರು ಜಾಸ್ತಿ ಹೊಂಡ್ತು, ಗೊಬ್ಬರ ಜಾಸ್ತಿ ಹೊಂಡ್ತು, ಆಳಿನ ಕಾಸ್ಟ್. ಈಗ ಆಳಿಗೆ ಈಗ ಎಲಿ ಬೆಳ್ಳಿ ಮಾಡೋಕೆ ಎಲ್ಲ ಆಳು ಬರೋದಲ್ಲ ರೀ ಇದ್ರಾಗ. ಸಾಮಾನ್ಯವಾಗಿ ಟ್ರೈನಿಂಗ್ ಇದ್ದಾರ ಬೇಕ್ರಿ. ಹೌದು. ಈಗ ಬಳ್ಳಿದು ಯಾವ ಬಳ್ಳಿ ಕಟ್ಬೇಕು, ಯಾವ ಬಳ್ಳಿ ತೆಗಿಬೇಕು ಅನ್ನೋದು, ಬಳ್ಳಿ ಕಟ್ಟೋದು ಅನುಭವ ಇದ್ದಾರ ಬೇಕ್ರಿ. ಈಗಿನ ಜನ್ರೇಷನ್ ಈಗ ಯಾರು ಕಲ್ತಲ್ರಿ, ಈಗ ಏನು ಹಳಬ್ರು ಆಮ್ಯಾಕೆ ಈಗ ಸ್ವಲ್ಪ ನಂಗೆ ತೋಟ ಇದ್ದಾರ ಅಷ್ಟೇ ಕಲ್ತಾರ. ಅವ್ರನ್ನ ಹಿಡಿಬೇಕಂದ್ರೆ ಸೀಮಿತವಾದ ಜನ ಇರೋದ್ರಿಂದ ನಮಗೆಲ್ಲ ಕಷ್ಟ ಆಗಕತ್ರಿ. ಆಮೇಲೆ ಅಲ್ಲಿ ಆಳುಗಳು ಭಾಳ ಬೇಕಾಗತ್ತೆ, ಅದು ಒಂದು ಕಷ್ಟ ಆತ್ರಿ. ಆಮೇಲೆ ಗೊಬ್ಬರ ಜಾಸ್ತಿ, ಗೊಬ್ಬರ ಕಾಸ್ಟ್ ಜಾಸ್ತಿ ಆಗುತ್ತೆ, ನೀರು ಜಾಸ್ತಿ. ಈಗ ಹಂಗಾಗಿ ನಾವು ಈಗ ಅದು ಸಡನ್ ಆಗಿ ನುಗ್ಗಿ ಗಿಡ ದೊಡ್ಡದು ಬೆಳಿತಂದ್ರೆ ಅದು ಕಟ್ ಮಾಡೋದು, ತೆಗಿಯೋದು, ಎಲಿ ಬಳ್ಳಿಗೆ ಒಂದೊಂದ್ಸಲ ಬಿತ್ತಂದ್ರೆ ಲಾಸ್ ಆಗೋದು ಅಂಥದ್ದೇನಾದ್ರೂ ಆಯ್ತಾ? ಆಗ್ತತ್ರಿ. ಮ್ಯಾಗಳದ ಕೈ ಬಿಟ್ಟಾಗ ಇಷ್ಟಿಷ್ಟು ಇರೋದಲ್ರಿ, ಅವ ಕಡಿಯವ ಸ್ವಲ್ಪ ಅದು ಇಷ್ಟು ಇಂಥ ಚೆಂಡಿ ಆಗ್ಬಿಡೋದು. ಕಡ್ದಾಗ ಅದು ಕೈ ತೆಪ್ಪಿ ಬಿತ್ತಂದ್ರೆ ಎಲ್ಲಿ ಕೈ ಇದೆಲ್ಲ ಬೀಳೋದ್ರಿ. ಆಮ್ಯಾಕ ಅದನ್ನ ಹೋರಾಬೇಕ್ರಿ, ಹರ್ಕಂತ ಬರೋದು. ಹಂಗಾಗಿ ನಾವೇನು ಮಾಡಿದ್ವಿ, ಹಂಗಾರೆ ಇದು ಇಷ್ಟ ಮಾಡಿದಾಗ ಚೆನ್ನಾಗೈತಿ, ನಾವು ಯಾಕೆ ಪೂರ್ತಿ ಇದನ್ನು ಗ್ರೀನ್ ಹೌಸ್ನ್ಯಾಗ ಪೂರ್ತಿ ಯಾಕೆ ಮಾಡಬಾರ್ದು ಅಂದು ನಾವೇನು ಮಾಡಿದ್ವಿ ರೀ. ಮತ್ತು ತೋಟಗಾರಿಕೆ ಇಲಾಖೆಯರು ಒಬ್ಬ ಪ್ರದೀಪ್ ಸರ್ ಅಂತೇಳಿ DD ಅವರು ಅದಾರ ರೀ. ಒಂದ್ಸಲ ಅಚಾನಕ್ ಹನುಮನ ಮಟ್ಟ್ಯಾಗ ಅವ್ರು ಭೇಟಿ ಆದಾಗ ಒಂದ್ಸಲ ಹೇಳಿದ್ವಿ ಸರ್, ನಾವು ಎಲಿ ಬಳ್ಳಿ ಹಿಂಗೆ ಗ್ರೀನ್ ಹೌಸ್ ಒಳಗೆ ಟ್ರಯಲ್ ಮಾಡಿದೇವ್ರಿ, ಚೆನ್ನಾಗಿ ಬಂದೈತಿ ಅಂದಾಗ ಅವರು ಕೂಡ ಇಲ್ಲಿ ವಿಸಿಟ್ ಮಾಡಿದ್ರು ರೀ. ಇವರು ನಾಗರಾಜ್ ಅಂತೇಳಿ AH ಹೋದ್ರಿ ರೀ, ಅವರೊಬ್ಬರು ಮತ್ತು ವಿಜಯ್ ಮೇಡಮ್ ಅಂತೇಳಿ SADH ಇದ್ರಿ. ಅವರು ಕೂಡ ಅಷ್ಟರು ಬಂದು ವಿಸಿಟ್ ಮಾಡಿದಾಗ ಚೆನ್ನಾಗೈತಲ್ಲಪ್ಪ ಅಂತಂದ್ರೆ, ಇಲ್ರಿ ಸರ್ ಇದು ಊಟ ಮಾಡ್ಬೇಕನ್ನೋ ಇಂಟ್ರೆಸ್ಟ್ ಐತೆ ನಮಗೆ ಅಂದಾಗ, ಮತ್ತು ಸರ ನಮ್ದು ಇನ್ನೊಂದು ಬೇಡಿಕೆ ಐತ್ರಿ, ನಮಗೆ ಇನ್ನೊಂದು ಪಾಲಿಯೋಸ್ ಕೊಡ್ರಿ ಡಿಪಾರ್ಟ್ಮೆಂಟ್ನಿಂದ ಸಬ್ಸಿಡಿಯಾಗ. ಆಮೇಲೆ ನಾವು ಇದನ್ನು ಎಲಿ ಬೆಳ್ಳಿ ಮಾಡ್ತಾವ್ರಿ, ಯಾಕಂದ್ರೆ ನಾವು ಕಂಟಿನ್ಯೂ ಆಗಿ ನರ್ಸರಿ ಮಾಡೋದ್ರಿಂದ ನಮಗೆ ರೈತರು ಕಾಂಟ್ಯಾಕ್ಟ್ ಅದಾರ ರೀ. ಅದನ್ನು ಬಿಡೋಕ್ಕಾಗಲ್ಲ, ಸಡನ್ ಅದನ್ನು ಬಿಡೋಕ್ಕಾಗಲ್ಲ. ಈಗ ಬಿಟ್ಟು ಎಲಿ ಬೆಳ್ಳಿ ಮಾಡಿದ್ವಿ ರೀ ಅಂದ್ರೆ ಮತ್ತು ನಮಗೆ ಅದು ದಂಧೆ ನಿಲ್ತತ್ ರೀ. ಮತ್ತು ಬೇಕಾದ್ರೆ ನರ್ಸರಿ ಮಾಡಿದ್ರೆ ಮತ್ತು ಹೊಸ ಗಿರಾಕಿ ತರ್ಬೇಕಾದ್ರೆ ಭಾಳ ಇದಾಕತ್ತೆ ಅಂತ ಹೇಳಿದ್ವಿ ರೀ. ಅವ್ರು ಆಯ್ತು ರೀ, ನೀವು ಒಳ್ಳೆ ಕೆಲಸ ಮಾಡ್ತೀರಿ, ನಿಮ್ಮಂಥ ರೈತರು ಬೇಕಂದಾಗ ಮತ್ತೊಂದು ಕೊಟ್ರಿ ರೀ. ಈಗ ಇದು ಸುಮಾರು 14 ತಿಂಗಳದ್ದು ಬಳ್ಳಿ ರೀ ಇದು. ಅವಾಗ ಹೊಸ ನರ್ಸರಿ ಆದ್ಮೇಲೆ ರೀ ಪೂರ್ತಿ ಇದನ್ನ ಡಿಸ್ಟೆನ್ಸ್ ಏನು ಮಾಡಿದ್ವಿ ರೀ, ಪ್ಲಾನ್ ಮಾಡ್ಕೊಂಡ್ವಿ ನಾವು. ಇದ್ರೊಳಗೆ ಹೆಲ್ದಿಯಾಗಿ ಬೆಳಿತೈತಿ. ಓಕೆ ಸರ್, ಬರೋಣ ಸರ್ ಇದಕ್ಕೆ. ಅಂದರೆ ನಿಮಗೆ ಓಪನ್ ಫೀಲ್ಡ್ಕಿನ ಪಾಲಿಯೋಸಲ್ ಬೆಸ್ಟ್ ಅಂತ ನೀವು ಡಿಸೈಡ್ ಮಾಡಿ ಬಂದ್ರಿ. ಬಂದ್ರಿ. ಸರಿ ಸರ್. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕ್ಯಾಪ್ಸ್ಬರ್ ಅಗ್ರಿಸೈಂಟ್ ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ.
ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರ್, ಈಗ ಈ ಎಲೆ ಬೆಳೆಗೆ ಹೋಲಿಸಿದ್ರೆ ಈ ನಿಮ್ಮ ಸಾಂಪ್ರದಾಯಿಕ ಬೆಳೆಗಳಿದಾವಲ್ಲ ಸರ್, ಜೋಳ, ತೊಗರಿ, ಹತ್ತಿ, ಇದಕ್ಕೆ ಹೇಗೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ಸರ, ಇದು ಇದಕ್ಕೆ ಭಾಳ ಡಿಫ್ರೆನ್ಸ್ ಆಗ್ತದೆ ಸರ್. ಈಗ ನೋಡ್ರಿ, ಈಗ ಇದು ಸುಮಾರು ಈಗ 10 ಗುಂಟೆ ಒಳಗೆ ರೀ, ಈಗ 14 ತಿಂಗಳದ ಬಳ್ಳಿ ರೀ. ಈಗ 3 ಪೆಂಡಿ ಬರಕತ್ತೈತೆ ರೀ. ನಮ್ದು ಸುಮಾರು 1.5-2 ವರ್ಷ 2 ಇಳಿಕೆ ಆದಮೇಲೆ ಒಂದು 8 ಪೆಂಡಿ ಬರೋ ಒಂದು ನಿರೀಕ್ಷೆ ಐತಿ. ಜಾಸ್ತಿನೂ ಬರ್ಬೋದು ರೀ. ಆದ್ರೆ ನಮ್ಮ ಈಗ ಇವತ್ತಿನ ರೇಟ್ ಎಷ್ಟೈತೆ ರೀ? 23,000 24,000 ಐತೆ ರೀ ಒಂದು ಪೆಂಡಿ ರೀ. ಒಂದು 20 ದಿವಸಕ್ಕೆ 3 ಪೆಂಡಿ ಬರ್ತಾ ಐತೆ ರೀ. ಈಗ ಹಂಗಾಗಿ ಈಗ ಹೊರಗಡೆ ಬೆಳೆದ್ರದ ಏನ್ರಿ, ಹತ್ತಿ ವರ್ಷದ ಬೆಳೆ ರೀ, ಅವೆಲ್ಲ ಆಮೇಲೆ ರೇಟ್ ಇದು 20 ದಿವಸಕ್ಕೊಮ್ಮೆ ದುಡ್ಡು ಬರ್ತೈತೆ ರೀ. ಆಮ್ಯಾಕ ಅವೆಲ್ಲ ರೇಟ್ ಈಗ ಗೋಂಜಾಳ ಹಾಕಿದ್ರಿ, ನೀರು ಜಾಸ್ತಿ ಬೇಕ್ರಿ. ಹಂಗಾಗಿ ನಾವು ಒಟ್ಟು ಕಮರ್ಷಿಯಲ್ ತೋಟಗಾರಿಕೆ ಬೆಳೀರಿ, ಅವನು ಬೆಳಿತೇವ್ರಿ. ಸ್ವಲ್ಪ ಪ್ರಮಾಣದಾಗ ಗೋಂಜಾಳ ಬೆಳಿತೇವ್ರಿ, ಹತ್ತಿ ಬೆಳಿತೇವಿ. ಏನು ಓಪನ್ ಲ್ಯಾಂಡ್ ಏನು ಒಂದು 5-6 ಎಕರೆ ಅದಾವಲ್ರಿ, ಅಷ್ಟು ಮಾಡ್ತೇವೆ. ಆದ್ರೆ ಇದು 10 ಗುಂಟೆ ರೀ ನಮಗೆ ಮೇಜರ್ ನರ್ಸರಿ ಮತ್ತೆ ಇದು ಎರಡು ಸೇರಿನೇ ಮೇಜರ್ ಆದಾಯ ಸರ್. ಹಂಗಂದ್ರೆ ಅದು ಜಾಸ್ತಿ ನಿಮಗೆ ಮ್ಯಾನೇಜ್ಮೆಂಟ್ ಕೇಳತ್ತೆ. ನೀವು ಒಂದು ಸೀಸನ್ ಪೂರ್ತಿ ಕಾಯ್ಬೇಕಾಗತ್ತೆ. ಅದು ಒಂದು 6-7 ತಿಂಗಳು ಪೂರ್ತಿ ಆದ್ರೇನೆ ಅದು ಬೆಳೆ ದುಡ್ಡು ಬರುತ್ತೆ. ಇದಾದ್ರೆ ತಿಂಗಳ ದುಡ್ಡು, ಒಂದು ಪಾಕೆಟ್ ಮನಿ ತರ ಇದು ಬರ್ತಾನೆ ಇರುತ್ತೆ. ಆಮೇಲೆ ಮ್ಯಾನೇಜ್ಮೆಂಟ್ ದೃಷ್ಟಿಯಿಂದ ಇದು ಕಡಿಮೆ. ಒಂದ್ ಸ್ವಲ್ಪ ಸ್ಕಿಲ್ಡ್ ಅಂದ್ರೆ ನುರಿತ ಒಂದು ಆಳ್ಗಳಿದ್ರೆ ಇದು ಮಾಡೋದು ಬಹಳ ಈಸಿ ಆಗುತ್ತೆ ಇದು. ಹಾಗಾಗಿ ಇದು ಬೆಸ್ಟ್ ಅಂತ ನಿಮ್ಗೆ ಅನ್ಸುತ್ತೆ ಸರ್. ಈಗ ಇಲ್ಲಿ ಸುತ್ತಮುತ್ತದ ಪರಿಸ್ಥಿತಿ ಏನಿದೆ ಸರ್? ಈಗ ಫಸ್ಟ್ ಈ ರೀತಿ ಒಂದು ಪಾಲಿಯೋಸಲ್ ಹಾಕಿದ್ ನೀವೇನಾ ಹೆಂಗೆ? ಈಗ ಇಲ್ಲಿ ಸುತ್ತಮುತ್ತ ನಾವು ಹಾಕಿರೋದ್ರಿ. ಓಕೆ. ಆ್ಯಕ್ಚುಲಿ ನಾವು ಟ್ರೈಲ್ ಹಾಕಿದಾಗ ಸುಮಾರು ರೈತರು ಬಂದು ನೋಡ್ಕೊಂಡು ಹೋಗಿದಾರ್ರಿ. ಆಮೇಲೆ ಈಗೂ ಕೂಡ ಇನ್ನೂ ಫೋನ್ ಹಚ್ತಾ ಅದಾರ್ರಿ, ಬರ್ತಾನೂ ಅದಾರ. ಓಕೆ. ನಮ್ದೇನ್ರಿ ಈಗ 12-13 ಲಕ್ಷ ರೂಪಾಯಿ ಇದು ನಾವು ಇನ್ವೆಸ್ಟ್ಮೆಂಟ್ ಮಾಡೇವ್ರಿ ಈಗ ಪಾಲಿಯೋಸಿಗೆ. ಇದ್ರೊಳಗೆ ನಾವು ಬಳ್ಳಿ ಮಾಡೇವಲ್ರಿ. ತಿಂಗಳ ಒಂದು 8-10 ಪೆಂಡಿ ಬಂದ್ರೆ ನನಗೆ ಒಳ್ಳೆ ಒಂದು ದೊಡ್ಡ ಇನ್ಕಮ್ ಆಕತಿ ಅಂತಂದು ನಮ್ದು ನಿರೀಕ್ಷೆ ಐತ್ರಿ. ಮಾಡ್ಬೋದು ಸಕ್ಸಸ್ ಆಗ್ತೈತಿ ಅಂತ ನಮಗೆ ಅನಿಸೈತ್ರಿ. ಇದನ್ನ ನೋಡ್ಕೊಂಡು ಎಲ್ಲ ರೈತರು ನಾವು ಮಾಡ್ಬೋದು ಅಂತೇಳಿ ಬಂದು ನೋಡ್ಕೊಂಡು ಹೊಂಟಾರೆ ಸರ್. ಓಕೆ. ಹಂಗಂದ್ರೆ ಇಲ್ಲಿ ಸುತ್ತಮುತ್ತ ಮೊದಲು ಇದ್ವಾ ಸರ್? ಅಂದ್ರೆ ಓಪನ್ ಫೀಲ್ಡ್ ಅಲ್ಲಿ ಅದಾವ್ರಿ ಸರ್. ಇಲ್ಲೆಲ್ಲ ಓಪನ್ ಫೀಲ್ಡ್ ಅಲ್ಲಿ ಅದಾವೆ. ಎಷ್ಟು ವರ್ಷದ ಇದಾವೆ ಸರ್ ಇಲ್ಲಿ ಸುತ್ತಮುತ್ತ? ಸುಮಾರು 20 ವರ್ಷದ ಹೋದವ್ರಿ, 25 ವರ್ಷದ ಹೋದವ್ರಿ. ಓಪನ್ ಫೀಲ್ಡ್ ಅಲ್ಲಿ ಮಾಡಿದಾರೆ. ಅದಾವ್ರಿ. ಪಾಲಿಯೋಸಲ್ಲಿ ಇಲ್ಲಿ ಯಾವ ನೀವು ಮಾಡ್ದಂಗೆ ಯಾರು ಮಾಡಿಲ್ಲ? ಇನ್ನು ಯಾರು ಮಾಡಿಲ್ರಿ ಸರ್. ಓಕೆ. ಈಗ ಓಪನ್ ಫೀಲ್ಡ್ ಅವರು ಮಾಡಿದವ್ರದ್ದು ಏನು ಅಭಿಪ್ರಾಯ ಇದೆ ಸರ್? ಈಗ ಪಾಲಿಯೋಸಲ್ ಮಾಡ್ಬೋದು ಅಂತ ರಿಸ್ಕ್ ಅಂತ ಹೇಳ್ತಾರ ಹೆಂಗೆ ಅವರು? ಇಲ್ರಿ, ಈಗ ಬಂದು ಇನ್ನು ಈಗ ಅಂದ್ರೆ ಸರ್ ಈಗ ಇಲ್ರಿ ಒಂದು. ಆಮ್ಯಾಕ ಇನ್ನೂ ಒಂದು ನಿರೀಕ್ಷೆ ಏನೈತ್ರಿ ಅವ್ರಿಗೆ, ನೋಡೋಣ ಇವ್ರು ಫುಲ್ ಸಕ್ಸಸ್ ಆದ್ರಂದ್ರ ಸುಮಾರು ಈಗ ತಿಂಗಳಿಗೆ ಒಂದು 10-15 ಪೆಂಡ್ ಬಂದ್ರೆ ಸ್ವಲ್ಪ ಮಾಡ್ಬೇಕನ್ನೋದು ಕೆಲವ್ರದ್ದು ವಿಚಾರ ಐತ್ರಿ. ಅವಾಗ ಏನಾರ ಮಾಡ್ಬೋದ್ರಿ. ಓಕೆ. ಹ್ಞೂ ರೀ. ಈಗ ನೀವು ಒಂದು ಈ ಸಕ್ಸಸ್ ಆಗಿ ಬೆಳೆದ್ರೆ ಇಲ್ಲಿರುವಂಥ ರೈತರಿಗೆ ನೀವು ಮಾರ್ಗದರ್ಶನ ನೀಡಲಿಕ್ಕೆ ಈಸಿ ಆಗುತ್ತೆ, ಅನುಕೂಲ ಆಗುತ್ತೆ. ಸರಿ ಸರ್, ನೀವು ಒಂದು ಎಲ್ಲ ರೀತಿ ಒಂದು ವಿಷಯಗಳನ್ನು ತಿಳ್ಕೊಂಡು ನೀವು ಅನುಭವನ ಮಾಡಿಕೊಂಡು ಪಾಲಿಯೋಸಲ್ ಮಾಡಬೇಕು ಅಂತ ಬಂದ್ರಿ. ಇವಾಗ ನಿಮ್ದು ಒಟ್ಟು ಎಷ್ಟು ಎಕರೆಯಲ್ಲಿದೆ ಸರ್ ಪಾಲಿಯೋಸ್? ನಮ್ದು ಈಗ ಇದು ಫಸ್ಟ್ ಒಂದು 10 ಗುಂಟೆದಲ್ಲಿ ಮಾಡಿದ್ವಿ ರೀ ಸರ್ ಇದನ್ನ. ಸರ್, ಈಗ ಈ ಒಂದು 10 ಗುಂಟೆಯಲ್ಲಿ ಮಾಡಬೇಕಾದ್ರೆ ಈಗ ಪಾಲಿಯೋಸ್ ಯಾವ ರೀತಿ ನೀವು ಮಾಡಿದ್ರಿ ಸರ್? ಯಾವ ರೀತಿ ಈಗ ಡಿಪಾರ್ಟ್ಮೆಂಟಿಗೆ ಹೋದ್ರ, ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿ ಸಂಪರ್ಕ ಮಾಡಿದ್ರ, ಅವರಿಂದ ಏನು ಮಾಹಿತಿ ತೊಗೊಂಡ್ರಿ? ಯಾವ ಸ್ಕೀಮಲ್ಲಿ ನಿಮ್ಗೆ ಏನಾದರೂ ಬಂತ, ಸಬ್ಸಿಡಿ ಸಿಗ್ತಾ ಹೇಗೆ? ನಾವು ಸರ ತೋಟಗಾರಿಕೆ ಇಲಾಖೆಯಿಂದ ಮುಂಚೆ ನಾವೆಲ್ಲ ಅಲ್ಲಿ ಗ್ರಾಫ್ಟಿಂಗ್ ಮಾಡ್ತಾ ಇದ್ವಲ್ರಿ. ಸ್ವಲ್ಪ ಸಾಮಾನ್ಯವಾಗಿ ಅಧಿಕಾರಿಗಳು ಸ್ವಲ್ಪ ಲಿಂಕ್ ಅತ್ರಿ. ಅವಾಗ ನಾವು ಮತ್ತು ಸರ ನಾವು ಹಿಂಗೊಂದು ಪಾಲಿಯೋಸ್ ಮಾಡ್ತಾ ಅಂದಾಗ ರಾಣೆಬೆನ್ನೂರು ತೋಟಗಾರಿಕೆಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ನಮಗೆಲ್ಲ ಅನುಕೂಲ ಮಾಡಿ ಕೊಟ್ರಿ. ಮತ್ತು ಈ ಸಣ್ಣದು ಒಂದು ಮಾಡಿದಾಗ ಮತ್ತೊಂದು ಮಾಡ್ಬೇಕು ಅನಿಸ್ತಲ್ರಿ. ನಾವು ಇದನ್ನು ಎಲೆ ಬೆಳೆ ಮಾಡಿದಾಗ ಮತ್ತೊಂದು ಬೇಕ್ರಿ ಸರ್ ಅಂತ ನಾವು ಬೇಡಿಕೆ ಇಟ್ಟಾಗ, ನೀವು ಒಳ್ಳೆಯ ರೈತರಪ್ಪ, ಎಲ್ಲ ರೀತಿಯಿಂದ ಚೆನ್ನಾಗಿ ಮಾಡ್ಕೊಂಡು ಹೊಂಟ್ರಿ, ನಿಮ್ಮಂಥ ರೈತರು ಬೇಕು ನಮಗೆ ಅಂತಂದು ಮತ್ತೊಂದು ಅಲಾಟ್ಮೆಂಟ್ ಮಾಡಿ ಮತ್ತೊಂದು ಕೊಟ್ಟಿದ್ದಾರೆ ಸರ್. ಈಗ ಇದು 10 ಗುಂಟೆ ಮೇಲೆ ಇದೆ ಅಂತ ಹೇಳಿದ್ರಲ್ಲ ಸರ್, ಇದಕ್ಕೆ ಎಷ್ಟು ಖರ್ಚಾಯ್ತು ಈ ಪಾಲಿಯೋಸ್ ಮಾಡೋಕ್ಕೆ?
ಸುಮಾರು ಇದು 12-13 ಲಕ್ಷ ರೂಪಾಯಿ ಆಗ್ತದೆ ಸರ್ ಎಲ್ಲ ಪ್ರತಿಯೊಂದು ಹಾಂ ಮಾಡ್ಬೇಕಾದ್ರೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಸರ್? ಸಬ್ಸಿಡಿ 4 ಲಕ್ಷ ಚಿಲ್ಲರೆ ಸಿಗ್ತದೆ ಸರ್. ಓಕೆ, 4 ಲಕ್ಷ ಚಿಲ್ಲರೆ ಸಿಗುತ್ತೆ. ಹ್ಞೂ ಸರ್. ಅಲ್ಲಿಗೆ ನಿಮಗೆ ಒಂದು 8 ಲಕ್ಷ, 7.5 8 ಲಕ್ಷ ಹ್ಞೂ ರೀ ಕಂಪ್ಲೀಟ್ ಆಗ್ಬೇಕಂದ್ರೆ ಈ ಒಂದು 10 ಗುಂಟೆ ಮೇಲೆ. ಹ್ಞೂ ರೀ. ಇದು ಕನ್ಸ್ಟ್ರಕ್ಷನ್ನು ನೀವೇ ಕೊಟ್ಟಿದ್ದ ಬೇರೆಯವ್ರಿಗೆ, ಬೆಂಗಳೂರವರಿಗೆ ಅದು ಕೊಟ್ಟಿದ್ರ ಪುಣ್ಯದವ್ರಿಗೆ ಕೊಡಿ? ನಾವು ಬೆಂಗಳೂರವರಿಗೆ ಇಲ್ಲೇ ಕೊಟ್ಟು ನಾವು ಮಾಡಿಸಿದ್ದೀವಿ ರೀ ಸರ್. ಓಕೆ. HR ಟ್ರೇಡರ್ಸ್ ಅಂತೇಳಿ ಇದನ್ನು ಫಸ್ಟಿಂದ ಅದನ್ನ ಇಲ್ಲೇ ನಮ್ಮ ಲೋಕಲ್ ರಾಣೆಬೆನ್ನೂರು, ಈಗ ಮೊನ್ನೆದು ಏನು 22 ಗುಂಟೆದ್ದು ಐತಲ್ರಿ, ಇಲ್ಲೇ ನಮ್ಮ ರಾಣೆಬೆನ್ನೂರು ಲೋಕಲ್ನವ್ರು ಮಾಡಿದ್ದಾರೆ. ಅವ್ರು ಲೋಕಲ್ದವ್ರು ಮಾಡಿದಾರೆ. ಈಗ ನಾವೇನು ನಿಂತಿದ್ದೀವಿ ಈ ಪಾಲಿಹೌಸ್ ಇದು ಬೆಂಗಳೂರು ಮಾಡಿದ್ದಾರೆ. ಬೆಂಗಳೂರವ್ರು ಮಾಡಿದ್ದಾರೆ. ಹ್ಞೂ ಸರ್. ಡಿಪಾರ್ಟ್ಮೆಂಟ್ನಾರ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಾಗ್ರಿ ನಾವು ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗ ನಾವೆಲ್ಲ ರೆಡಿ ಮಾಡಿಸಿದ ಮೇಲೆ ಎಲ್ಲ ನಮಗೆ ಮಾಡಿಸ್ಬೇಕು. ಒಟ್ಟಿನಲ್ಲಿ ನೀವು ಈ ಒಂದು ಎಲೆ ಬಳ್ಳಿನ ಮಾಹಿತಿನ ನೀವು ಅವಾಗಿನಿಂದ ನೀವೇ ಮಾಡ್ತಾ ಬಂದಿದ್ರಿಂದ ಐಡಿಯಾ ಇತ್ತು. ನೀವು ಬೇರೆ ತೋಟಗಳಿಗೆ ಏನಾದ್ರು ಹೋಗಿದ್ರೆ? ಇಲ್ರಿ ಸರ್, ಇಲ್ರಿ. ಇಲ್ಲ, ನೀವೇ ಖುದ್ದಾಗಿ ಎಕ್ಸ್ಪೆರಿಮೆಂಟ್ ಅನುಭವ ಮಾಡ್ತಾ ಬಂದಿರೋದು. ಹ್ಞೂ ರೀ. ಮುಂಚೆ ನಮ್ಮ ಅಪ್ಪರ್ ಕಾಲದಿಂದ ಈಗ 50 ವರ್ಷದ ಕೆಳಗೆ ನಮ್ದು ಎಲೆ ಬಳ್ಳಿ ಮಾಡಿದ್ರಿ. ಅವಾಗ 50 ವರ್ಷದ ಕೆಳಗೆ ಅಪ್ಪರ್ ಕಾಲ ಮಧ್ಯೆ ಒಂದು 20-30 ವರ್ಷ ಬಿಟ್ಟದ್ರಿ. ಮತ್ತು ನಾವು ಈಗ ಸುಮಾರು ಒಂದು 25 ವರ್ಷ ಕೆಳಗೆ ಓಪನ್ ಫೀಲ್ಡ್ನೇ ಮಾಡಿದ್ವಲ್ರಿ. ಅದು ನಮ್ಮ ಮನೆಯವರಿಗೆ ಸಾಮಾನ್ಯವಾಗಿ ಇದು ಎಲೆ ಕೊಯ್ಯೋದು, ಬಳ್ಳಿ ಕಟ್ಟೋದು, ಬಳ್ಳಿ ಇಳಿಸೋದು ರೀ, ಆಮ್ಯಾಗ ಬಳ್ಳಿ ಹಚ್ಚೋದು, ಇದ್ರ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಮಾಹಿತಿ ಐತ್ರಿ. ಮಾಹಿತಿ ಇತ್ತು. ಸರಿ ಸರ್, ಈಗ ಈ ಒಂದು 10 ಕುಂಟೆಯಲ್ಲಿ ಈಗ ಪಾಲಿಹೌಸ್ ನಿರ್ಮಾಣ ಮಾಡಿದಿರಲ್ಲ ಸರ್, ಇದು ಪಾಲಿಹೌಸ್ ಎಷ್ಟು ಹೈಟ್ ಇದೆ, ಎಷ್ಟು ಹೈಟಿಗೆ ಎಷ್ಟು ನಿಮ್ಮ ಶೇಡ್ ನಟ್ ಇದೆ, ಹೇಗೆ? ಇದು ಸುಮಾರು ಈಗ ನಮ್ಮ ಶೇಡ್ ನೆಟ್ ಇರೋದು ಇದು ಜಾಸ್ತಿ 15-16 ಫೂಟ್ ಐತ್ರಿ ಮ್ಯಾಗ ಪೂರ್ತಿ ಟಾಪ್ ಮಟ್ಟ ಅಂದ್ರೆ. ಟಾಪ್ ಅಂದರೆ 15-16. ಆದ್ರೆ ನಮಗೀಗ ಇಲ್ಲಿ ವರ್ಕಿಗೆ ಬರೋದ್ರಿ 14 ಫೂಟ್ ಅಷ್ಟೇ ರೀ. 14 ಫೂಟಿಗೆ ಒಂದು ಶೇಡ್ ನೆಟ್ ಹೇಳಿದ್ರಿ. 14 ಫೂಟ್ ಮಟ್ಟ ಅಷ್ಟ ನಾವು ಇದು ಕಂಬ ಹಾಕಿದೇವ್ರಿ ಸರ್. ಇದು ಓಕೆ, ಇದು ಬೋರ್ಲ ಕಂಬ ಅಂತೇಳಿ 14 ಫೂಟ್ ಮಟ್ಟನು ಬಳ್ಳಿ ಕಟ್ಕೊಂತವ್ರಿ. 14 ಫೂಟ್ ಯಾವಾಗ ಹೋಗುತ್ತೆ ಮತ್ತೊಂದು ವರ್ಷ 15 ತಿಂಗಳ 18 ತಿಂಗಳಾದ್ಮೇಲೆ ಮತ್ತೆ ಬಳ್ಳಿ ತೆಳಗೆ ತಗೊಂಡು ಇಳಿಸ್ಬಿಡ್ತೀವಿ. ಓಕೆ ಸರ್, ಅದು 14 ಫೂಟ್ವರೆಗೆ ಇದೆ ಸರ್. ಇದರಲ್ಲಿ ಎಷ್ಟು ಈಗ ಯಾವ ರೀತಿ ನೀವು ಭೂಮಿ ಸಿದ್ಧತೆ ಮಾಡಿದ್ದೀರಿ ಸರ್? ಈಗ ಫಸ್ಟು ನೀವು ಒಂದು 10 ಗುಂಟೆ ಪಾಲಿಹೌಸ್ ಎಲ್ಲ ಮಾಡಿದ್ರಿ, ಅದಾದ್ಮೇಲೆ ಏನು ಮಾಡಿದ್ರಿ? ಭೂಮಿ ಸಿದ್ಧತೆ ಯಾವ ರೀತಿ? ಇದಕ್ಕೆ ಬಳ್ಳಿ ಹಚ್ಬೇಕಂದಾಗ್ರಿ ನಾವು ಸುಮಾರು ಟ್ಯಾಕ್ಟ್ರಿ ತಗೊಂಬಂದು ಪೂರ್ತಿ ಫ್ಲೋ ಹೊಡ್ಸಿದ್ವಿ ರೀ 2 ಸಲ. ಇದು ಓಪನ್ ಆಗತ್ತಾ ಸರ್? ಒಂದು ಸೈಡ್ ಗಾಡಿ ಬರಕ್ಕೆ ಓಪನ್ ಮಾಡ್ಬೋದ್ರಿ. ಇದನ್ನ ಮಾಡ್ಕೊಂಡು ಒಳಗೆ ಗಾಡಿ ತಗೊಂಬಂದು ಫುಲ್ ಎಲ್ಲ ಫ್ಲೋ ಹೊಡೆದು ಭೂಮಿ ಸಿದ್ಧತೆ ಮಾಡ್ಕೊಂಡ್ರಿ. ಸಿದ್ಧತೆ ಮಾಡ್ಕೊಂಡಾಗ ಅಂದ್ರೆ ಸರ ಇದು ನಾವೊಂದು ವಿಚಾರ ಮಾಡಿದ್ವಿ. ಈಗ ಹೊರಗಡೆ ಏನು ಮಾಡ್ತೇವ್ರಿ, 3 ಇಡ್ತಾವ್ರಿ. ಸಾಲಿನಿಂದ ಸಾಲಿಗೆ 3, ಗಿಡದಿಂದ ಗಿಡಕ್ಕೆ 2 ಹಿಂಗೆ ಇಡ್ತಾವ್ರಿ. ನಾವೇನು ಮಾಡಿದ್ವಿ ರೀ, ಅಲ್ಲಿ ಕಾಡು ಜಾತಿ ಬೆಳೆ ಇರೋದ್ರದ್ದು ಅದೇನು ಮ್ಯಾಲೆ ಹೋಗ್ತದ್ರಿ. ಆಮ್ಯಾಗ ಬಳ್ಳಿ ಹಾರ ಕಮ್ಮಿ ಸಿಗ್ತೈತ್ರಿ ಅಲ್ಲಿ. ಅದು ಸೈಜು ಆಮ್ಯಾಗ ಕೈ ಆಮ್ಯಾಗ ಅದ್ರ ಗಾತ್ರ ಅಲ್ಲಿ ಕಮ್ಮಿ ಬರೋದ್ರದ ಇಲ್ಲಿ ಏನೈತ್ರಿ, ಇಲ್ಲಿ ನುಸ್ತಾ ನಾವು ಈಗ ಬೊಂಬ ಹಾಕಿರೋದ್ರಿಂದ ಇಲ್ಲೇನು ಕಾಡು ಜಾತಿ ಮರಗಳು ಏನು ತಿನ್ನಂಗಿಲ್ಲಲ್ರಿ. ಇಲ್ಲಿ ನುಸ್ತಾ ಗೊಬ್ಬರನ ಪೂರ್ತಿ ಬಳ್ಳಿ ಅಷ್ಟ ತಿಂತದ್ರಿ ಇಲ್ಲಿ ನಾವು ಹಾಕಿದಂಥ ಗೊಬ್ಬರ. ಅದಕ್ಕೆ ಇಲ್ಲಿ ಜಾಸ್ತಿ ಹೆಲ್ದಿಯಾಗಿ ಬೆಳಿತೈತಿ. ಹಂಗಾರೆ ನಾವು ನಾಳೆ ಡಿಸ್ಟೆನ್ಸ್ ಹತ್ರ ಇಟ್ಟೆ ಅಂದ್ರೆ ನಮಗೆ ಎಲೆ ಕೊಯ್ಯಾಕ ಬಳ್ಳಿ ಕಟ್ಟಾಕ ತೊಂದರೆ ಆಗ್ಬಾರ್ದಂದು ವಿಚಾರ ಮಾಡಿ ಸಾಲಿನಿಂದ ಸಾಲಿಗೆ 5 ಫೂಟ್ ಇಟ್ಟವ್ರಿ. ಗಿಡದಿಂದ ಗಿಡಕ್ಕೆ 3.5 ಫೂಟ್ ಐತ್ರಿ. 3.5 ಫೂಟ್ ಇಟ್ಟಿದ್ರೆ ಮೇಘಾ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘಾ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘಾ ಡ್ರಿಪ್, ಸ್ಪ್ರಿಂಕ್ಲರ್, ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘಾ ಅಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು. ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.
ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್. ಈಗ ಒಂದು ಭೂಮಿ ಸಿದ್ಧತೆ ಅಂತ ನೀವು ಮಾಡಿದ್ರಲ್ಲ, ಅವಾಗ ಎಲ್ಲ ಫ್ಲೋ ಎಲ್ಲ ಮಾಡಿ ಕಂಬಗಳನ್ನು ನಾಟಿ ಮಾಡಿದ್ರ? ಇಲ್ರಿ ಸರ, ಕಂಬಗಳನ್ನು ಏನು ನಾಟಿ ಮಾಡಿದ್ದಿಲ್ರಿ ನಾವು. ಜಸ್ಟ್ ಅವಾಗ ನಾವೆಲ್ಲ ಅಳತಿ ಮಾಡಿ ಅದನ್ನ ಮೆಜರ್ಮೆಂಟ್ ತಗೊಂಡ್ರಿ. 5 ಫೂಟಿಗೆ ಒಂದು ಮೆಜರ್ಮೆಂಟ್ ತಗೊಂಡು ಕಡ್ಡಿ ಹಾಕ್ಯಂದಿವ್ರಿ. ಜಸ್ಟ್ ಗುರ್ತಿಗೆ ಕಡ್ಡಿ ಹಾಕ್ಯಂದು ನಾವು ಬಳ್ಳಿ ನಾಟಿ ಮಾಡಿದ್ವಿ ಸರ್. ಫಸ್ಟಿಗೆ ಬಳ್ಳಿ ನಾಟಿ ಮಾಡಿದ್ರಿ. ಅದು ನೀವೇನು ಒಂದೇ ಬಳ್ಳಿ, ಇದಕ್ಕೆ 2 ಬಳ್ಳಿ ರೀ. ಒಂದು ಗುಣಿ ಏನಿರ್ತೈತಲ್ರಿ ಸರ್, ಒಂದು ಕಂಬ ಏನಿರ್ತೈತಲ್ಲ, 2 ಬಳ್ಳಿ ಅಂತ 2 ಕಟ್ಟಿಂಗ್ಸ್ ಮಾಡಿ ಇಲ್ಲೇ ನಾಟಿ ಮಾಡಿದ್ವಿ ರೀ. ನಾಟಿ ಮಾಡಿದಾಗ ಅದು ಸುಮಾರು 2 ತಿಂಗಳಿಗೆ ಚಿಗುರು ಬಂದು 6 ತಿಂಗಳಿಗೆ ಸ್ವಲ್ಪ ಇಷ್ಟು ಹತ್ರ ಹೈಟಿಗೆ ಬರ್ತೈತಲ್ರಿ. ಅವಾಗ ನಾವು ಕಟ್ಕೋಬೇಕಾತ್ರಿ. ಅಲ್ಲಿ ಮಟನ ಹಂಗೆ ಕೈ ಬಿಟ್ಟಿರ್ತಾವ್ರಿ. ಅದು ಚಿಗುರು ಬಂದಿದ್ರೆ ಅಲ್ಲಿವರೆಗೂ ನೀವೇನು ಸಪೋರ್ಟಿಗೆ ತೊಗೊಂಬಂದು ಏನೇನು ಇಲ್ರಿ. ಅವಾಗ ಏನಾತ್ರಿ, ನಾವು ಬೇರೆ ಕಡೆಯಿಂದ ಈಗ ಏನಾತ್ರಿ, ಈಗ ಒಳಗೆ ಈಗ ಬಿದಿರು ಬೊಂಬ್ ಹಾಕ್ಬೇಕಂದಿವ್ರಿ ನಾವು. ಬಿದಿರು ಬೊಂಬಿಗೆ ವಿಚಾರ ಮಾಡಿದಾಗ 1,30,30,000 ರೂಪಾಯಿ ಹೇಳಿದ್ರು. ಕಾಸ್ಟ್ ಜಾಸ್ತಿ ಆಗ್ತೈತಿ. ಈಗ ಬೇಡ ಅಂದ ಈಗೇನು ಕೆಲವೊಂದೊಂದು ಹಾಳಾಗ ತೋಟ ಇರ್ತಾವಲ್ರಿ, ಅದ್ರೊಳಗೆ ಬೋರ್ಲಾ ಹಾಕಿರ್ತಾರೆ. ಅವರೆಲ್ಲ ಕಡ್ದು ಹೋಗಿದ್ದಾರೆ ರೈತರು. ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಬೋರ್ಲಾನು ಚೆನ್ನಾಗಿ ಬರ್ತೈತೆ. ನನ್ನ ಲೆಕ್ಕ ಸುಮಾರು ನಾವು ಮುಂಚೆ ಬೋರ್ಲಾ ಟ್ರಯಲ್ಲು ತಗೊಂಡಿದ್ದೀವಿ ರೀ. ಆ ಬೋರ್ಲಾ ಹಾಕಾಕಾದ್ರು ಅಲ್ಲೇನು ನಾವು ಬಳ್ಳಿ ಮಾಡಿದ್ವಲ್ರಿ, ಆ ಪೈಪಿಗೆ ಕಟ್ಟಿದೆ ಅಂದ್ರೆ ಬಳ್ಳಿ ಸುಡ್ತೈತೆ ಅಂದ ಆ ಪೈಪಿನ ಜೊತೆಗೆ ಒಂದು ನಮ್ಮಲ್ಲಿ ಬೋರ್ಲಾ ಇದ್ದದ್ದು ಅದಕ್ಕೆ ಸಪೋರ್ಟ್ ಕೊಟ್ಟಿದ್ವಿ ರೀ ಫಸ್ಟಿಗೆ. ಇದು ಕೂಡ ಒಂದು 5-6 ವರ್ಷ ನಮಗೆ ತಾಳಿಕೆ ಬಂದೈತೆ ರೀ ಇಲ್ಲಿ. ಮತ್ತು ಇದು ಆದ್ರೆ ಇಲ್ಲಿ ತಾಳಿಕೆ ಬರ್ತೈತಿ. ಒಂದು 5-6 ವರ್ಷ ಇದು ಆತಂದ್ರೆ ಮುಂದೆ ಬೇಕಾದ್ರೆ ಬೊಂಬ್ ಹಾಕಿದ್ರೆ ಆತು. ಇದರಂದು ಇನ್ವೆಸ್ಟ್ಮೆಂಟ್ ಅಮೌಂಟ್ ಬಂದ ಮೇಲೆ ಮುಂದೆ ಇಂಪ್ರೂವ್ ಮಾಡಿದ್ರಾಯ್ತು. ಸದ್ಯಕ್ಕೆ ಹೆಂಗಿದ್ರು ಇದು 5 ವರ್ಷ ಬರುತ್ತೆ ಬೋರ್ಲಾ ಗಿಡದ್ದು ಸಪೋರ್ಟ್ ಅಂದು ರೈತರ ಹಾಳಾದ ತೋಟದಾಗ ಹೋಗಿ ತೊಗೊಂಬಂದ್ರಿ. ಒಂದು 25,000 ರೂಪಾಯಿ ಖರ್ಚು ಬಂತ್ರಿ. ಅವು ಮತ್ತು ಈಗ ಆ್ಯಕ್ಚುಲಿ ಹಸಿ ಇರ್ತೈತೆ ರೀ. ಹಸಿ ಇರ್ತೈತಲ್ರಿ, ಹಂಗಾಗಿ ನಾಟಿ ಮಾಡಿದೆ ಅಂದ್ರೆ ಬೇರು ಬಿಡ್ತೈತೆ ಅಂತ ನಾವೇನು ಮಾಡಿದ್ವಿ ರೀ, ಅದು ಜಸ್ಟ್ ಕೆಳಗೆ ಬೇರು ಬಿಡ್ಲಾರ್ದಂಗೆ ರೀ ಸ್ವಲ್ಪ ಒಂದು ಈಗ ವೇಸ್ಟ್ ಡಬ್ಬಿಗಳು ಇರ್ತಾವಲ್ರಿ, ಆ ಡಬ್ಬಿಗಳನ್ನು ಸ್ವಲ್ಪ ಅದಕ್ಕೆ ಡಬ್ಬಿಗಳು ಹೊಡೆದು ಬೇರೆ ಬಂದ್ರೂ ಪಾಸ್ ಆಗ್ಬಾರ್ದು ಅಷ್ಟೇ ಇರ್ಬೇಕ್ರಿ. ಅಂದ್ರೆ ಆ ಡಬ್ಬಿ ಒಳಗೆ ಸ್ವಲ್ಪ ಮಣ್ಣು ಹಾಕಿ ಸ್ವಲ್ಪ ದಿವಸ ಹಸಿ ಇರಲಿ ಅಂದ್ರೆ ಆ ಡಬ್ಬಿ ಒಳಗೆ ಸಣ್ಣ ಸ್ವಲ್ಪ ಮಣ್ಣು ಹಾಕಿ ಹಂಗೆ ಇಟ್ಟಿದ್ವಿ ರೀ. 1 ವರ್ಷದ ಮಟನು ಸ್ವಲ್ಪ ಜಸ್ಟ್ ಹಂಗೆ ಹಸಿ ಇದ್ದು ರೀ. ಆ ಡಬ್ಬಿನ ಮಣ್ಣು ಆಗೋ ಮಟನು ಇದು ಈಗ ಚೆನ್ನಾಗಾತ್ರಿ. ಈಗ ಮತ್ತೇನು ಒಂದು ಪ್ರಾಬ್ಲಮ್ ಆತ್ರಿ, ಇದಕ್ಕೆ ಒಂದು ಹುಳ ಕೊರಿಯಾಕ ಹತ್ರಿ ಬೋರ್ಲಾ ಒಣ ಕಡೆಗೆ. ಅದಕ್ಕೆ ನಾವೇನು ಮಾಡಿದ್ವಿ ರೀ, ಮೈಕ್ರೋಜೆಟ್ ಮಾಡಿಬಿಟ್ಟಿವಿ ರೀ. ಸ್ವಲ್ಪ ನೀರು ಹೊಡೆಯೋದ್ರದ ಅದು ತೊಯ್ತೈತಲ್ರಿ. ಹಂಗಾಗಿ ಮುಂಡೂ ಚೆನ್ನಾಗೈತ್ರಿ, ಇದು ಚೆನ್ನಾಗೈತಿ. ಈಗ ಬಿದಿರಾಗಿದ್ರೆ 1 ಲಕ್ಷ ಚಿಲ್ಲರೆ ಆಕತ್ರಿ. ಇದು ಒಂದು 25,000 ರೂಪಾಯಿದಾಗ ರೆಡಿ ಆಯ್ತು. ನಿಮ್ಗೆ 25,000 ವರ್ಕೌಟ್ ಆಯ್ತಿಲ್ಲ. ಹಂಗಂದ್ರೆ ನೀವು ಒಟ್ಟು ಈಗ 10 ಕುಂಟೆ ಮೇಲೆ ಇದೆ ಅಂತ ಹೇಳಿದ್ರಲ್ಲ, ಇದರಲ್ಲಿ ಎಷ್ಟು ಇಂಥ ಬಿದಿರ್ಗ ಇದು ಅಂದರೆ ಬೋರ್ಲಾ ಕುಂದ್ರಿಸಿದ್ರು ಸರ್? ಇದು ಸುಮಾರು ಒಂದು 650 ಬೋರ್ಲಾ ಐತ್ರಿ ಸರ್. ಈಗ ನಮ್ಮ ಈ ಪಾಲ್ಯೂಷನ್ದು ಈ ಕಬ್ಬಣದ ಒಂದು 60 ಐತ್ರಿ ಇದು. ಅದು 650 ಇದೆ. ಪ್ಲಸ್ ನೀವೇನು ಪಾಲಿಯೋ ಸಪೋರ್ಟಿಗೆ ಕಬ್ಬಣ ಇದಾವೆ ಅದಕ್ಕೂ ಹಾಕಿದ್ರಿ? ಅದಕ್ಕೆ ಬಳ್ಳಿ ಹಚ್ಚಿಬಿಟ್ಟಿದ್ದೇವ್ರಿ. ಅದಕ್ಕೂ ಬಳ್ಳಿ ಹಚ್ಚಿದ್ದೇವೆ. ಒಟ್ಟು ಟೋಟಲ್ 700 ಚಿಲ್ಲರೆ ಕಂಬ ಐತ್ರಿ ಇದ್ರ. 700 ಚಿಲ್ಲರೆ ಕಂಬ. ಹ್ಞೂ ರೀ. ಒಂದು ಕಂಬಕ್ಕೆ 2 ಬಳ್ಳಿ ಹಚ್ಚಿದೇವ್ರಿ. ಒಂದು ಕಂಬಕ್ಕೆ 2 ಬಳ್ಳಿ ಹಚ್ಚಿದ್ರಿ. ಸರ್, ಈಗ ಮೇಲ್ಗಡೆ ಸಪೋರ್ಟಿಗೆ ಮತ್ತೆ ತಂತಿ ಎಳೆದಿದ್ರೆ ಏನು ಜಿಎ ವೈರ್ ಅದು ತಂತಿ ಅಂದ್ರೆ ಸರ ಇದು ಈಗ ನೋಡ್ರಿ, ಈಗ ಏನಾತಂದ್ರೆ ಈಗ ಬಳ್ಳಿ ಇದಕ್ಕೆ ಕಟ್ಟಿದ್ವಿ ಅಂದ್ರೆ ಹಂಗ ನಿಲ್ಲಿಸಿದಪ್ಪ ಅಂದ್ರೆ ಇದಕ್ಕೆ ಹೊರಕ್ಕಾಗದಲ್ರಿ. ಹೊರಕ್ಕಾಗಲ್ಲ. ಅಂದ್ರೆ ಬಳ್ಳಿ ಎಲಿ
ತೂಕ ಜಾಸ್ತಿ ಆಗ್ತೈತಲ್ರಿ, ಅದಕ್ಕೆ ನಾವೇನು ಮಾಡಿದ್ರಿ ಈಗ ಹಿಂಗೆ ಪೂರ್ತಿ GA ವೈರ್ ಹಾಕಿದ್ವಿ ರೀ. GA ವೈರ್ ಪೂರ್ತಿ ಅಷ್ಟು ಈ ಬೋರ್ಲಾ ಗಿಡಗಳಿಗೆ ಸಪೋರ್ಟ್ ಮಾಡ್ತಾ GA ವೈರ್ ಹಾಕಿ ಆ ಕಬ್ಬಣಕ್ಕೆ ಇದು ಮಾಡಿ ಆ ತಂತಿ ಹಾಕಿ ಅಲ್ಲಿ ಇದು ಮಾಡಿದೇವ್ರಿ ರೀ ಸರ್. ಹಂಗೆ ಮ್ಯಾಲೆ ಸಪೋರ್ಟ್ ಆತ್ರಿ, ಕೆಳಗೆ ಇಷ್ಟ ಜಸ್ಟ್ ಹಂಗೆ ಸೇಫ್ಟಿಗೆ ನಿಂತ್ಕೊಂಡೈತೆ. ಹಂಗಾಗಿ ಒಂದು ಫುಲ್ ಸಪೋರ್ಟಿಂಗ್ ಸ್ಟ್ರಕ್ಚರ್ ಕೊಟ್ರಿ, ಈಗ ಗಟ್ಟಿಯಾಗಿ ಕುತ್ಕೊಂತು. ಹ್ಞೂ ರೀ. ನೀವು ಹೇಳಿದ್ರಿ ಸರ್, ಈಗ ಒಂದು ಬೋರ್ಲಾ ಗಿಡಕ್ಕೆ ನಾವು ಎರಡೆರಡು ಕಟಿಂಗ್ಸ್ ನೀವು ಹಾಕಿದ್ರಿ ಅಂತೇಳಿ. ಹ್ಞೂ ರೀ ಸರ್, ಈಗ ಒಂದು ಕಟಿಂಗ್ ಸೆಲೆಕ್ಷನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಸರ್, ಈ ಸಸಿ ಸೆಲೆಕ್ಷನ್ ಮಾಡೋದು. ಹೌದು. ಅದಕ್ಕೂ ನಾವು ಲಾಸ್ಟ್ ಟೈಮು ನಾವು ಯಾದಗಿರಿ ಭಾಗದಲ್ಲಿ ಹೋದಾಗ ಅವ್ರು ಹೇಳ್ತಾ ಇದ್ರು, ಸುಮ್ಮನೆ ನಾವು ಯಾವ್ದಾವ್ದೋ ಕಟಿಂಗ್ಸ್ ತಂದು ಹಚ್ಚೋದಾಗಲ್ಲ, ಅದಕ್ಕೂ ಕೂಡ ಒಂದು ನುರಿತ ಆಳುಗಳಿರ್ತಾರೆ, ಅಂದರೆ ನುರಿತವ್ರು ಇರ್ತಾರೆ, ಅದನ್ನ ನೋಡಿ ತರ್ತಾರೆ ಅಂತ. ನೀವು ಯಾವ ರೀತಿ ತಗೊಂಡ್ಬಂದ್ರಿ ಸರ್? ಸೆಲೆಕ್ಷನ್ ಯಾವ ರೀತಿ ಮಾಡಿದ್ರಿ? ಅಂದ್ರೆ ಇಲ್ಲಿ ಬಡ್ಡಿಗೆ ನಮ್ದು ಎಲಿ ಬಳ್ಳಿ ತೋಟ ಆಯ್ತಲ್ರಿ, ಇನ್ನು ಹಳೆಯ ತೋಟ ಆಯ್ತು. ಅವಾಗ ನಾವೇನು ಮಾಡಿದ್ವಿ ರೀ, ಇಲ್ಲಿ ಸೆಲೆಕ್ಟೆಡ್ ಅದ್ರಾಗ ಒಳ್ಳೆ ಗಣ್ಣು ಹತ್ರ ಗಣ್ಣು ಇರ್ಬೇಕು, ಚೆನ್ನಾಗಿರ್ಬೇಕು ಅಂಥದ್ದು ತಗೊಂಬಂದು ಇಲ್ಲಿ ಒಂದು ಏನು 25-30 ಬಳ್ಳಿ ಏನು ಹಾಕಿದ್ವಲ್ರಿ ನಾವು, ಅದ್ರಾಗ ಕಟಿಂಗ್ಸ್ ಆಯ್ಕೆ ಮಾಡ್ಕೊಂಡಿವ್ರಿ ನಾವು. ಒಳ್ಳೆ ಅಲ್ಲಿ ನಮ್ಮ ಎಲಿ ಬಳ್ಳಿ ತೋಟದಿಂದ ಇಲ್ಲಿ ತಂದು ಹಾಕ್ಯಂದಿದ್ವಲ್ರಿ. ಮತ್ತು ಇದನ್ನು ಜಾಸ್ತಿ ಮಾಡ್ಬೇಕಂತಲ್ರಿ, ಕೆಲವು ಏನು ಮಾಡಿದ್ವಿ ರೀ, ಆ ಬಳ್ಳಿ ಏನು 14 ಫೂಟ್ ಇತ್ತಲ್ರಿ, ಆ 14 ಫೂಟು 2-3 ಲೈನಿಗೆ ಬಳ್ಳಿನ ಹಿಂಗೆ ಇಳಿಸ್ಕೊಂಡು ಅಲ್ಲಿ ಆ ಪಾಯಿಂಟ್ ಎಲ್ಲಿ ಬರ್ತೈತ್ರಿ ಅಲ್ಲಿ ಸ್ವಲ್ಪ ಇಷ್ಟು ಮ್ಯಾಲೆ ಮಾಡ್ಕೊಂಡು ಇಲ್ಲಿ ಚಿಗುರು ಬರಲಿ ಅಂತೇಳಿ ಮಾಡ್ಕೊಂತ ಒಂದು 3 ಲೈನ್ ಈ ಕಡೆಯಿಂದ ಕೂಡಿಸಿದ್ವಿ ರೀ, ಆ ಕಡೆಯಿಂದ ಒಂದು 3 ಲೈನ್ ಕೂಡಿಸಿದ್ವಿ ರೀ. ಉಳ್ದದ್ದು ಏನೈತಲ್ರಿ ನಮ್ದು ಇಲ್ಲಿ ಏನು ಕಟಿಂಗ್ಸ್ ಇತ್ತಲ್ಲ ಅದನ್ನ ಕಟಿಂಗ್ಸ್ ಆಯ್ಕೆ ಮಾಡಿ ನಾಟಿ ಮಾಡಿದ್ವಿ. ನಮಗೇನು ಅದೇನು ತೊಂದರೆ ಆಗೋದಲ್ರಿ. ಯಾಕೆ ಕಡ್ಡಿ ಹಚ್ಬೇಕನ್ನೋದು ನಾವು ಮನೆಯವರಿಗೆ ಗೊತ್ತೈತಲ್ರಿ, ಅದೇನು ಸೆಲೆಕ್ಟ್ ಏನು ಮಾಡೋದೇನು ನಮಗೇನು, ನಿಮಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಿಮಗೆ ಗೊತ್ತಾಯ್ತು. ಹೌದ್ರಿ. ಈಗ ಕಡ್ಡಿ ಈಗ ನಾರ್ಮಲಿ ಸರ್, ಈಗ ಈಗ ಒಂದು ಎಲೆ ಬಳ್ಳಿ ಹೋಗಿದೆ ಸರ್, ಈಗ ಇದರಲ್ಲಿ ಇದು ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ ಸರ್? ಈಗ ನೀವು ಮೇಲ್ಗಡೆದು ಸೆಲೆಕ್ಟ್ ಮಾಡ್ತೀರೋ ಅಥವಾ ಒಳಗಡೆದು ಸೆಲೆಕ್ಟ್? ಮೇಲ್ಗಡೆ ಹೋಗ್ತಾ ಇರೋದು ಮೇಲ್ಗಡೆ ಸೆಲೆಕ್ಟ್ ಮಾಡಿ ಅದೇ ಮೇಜರ್ ಒಂದು 5 ಗಣ್ಣು ರೀ. 5 ಗಣ್ಣು ಒಳ್ಳೆ ದಪ್ಪ ಒಳ್ಳೆ ಚೆನ್ನಾಗಿರೋದು. ಆಮೇಲೆ ಕಿರುಗಣ್ಣು ಅಂತಾರ್ರಿ, ಅಂದ್ರೆ ಹತ್ರ ಕೈ ಹೊಡಿತೈತಲ್ರಿ ಅಂಥದ್ದು ಆಯ್ಕೆ ಮಾಡಿ ಒಂದು ಆಮೇಲೆ ಅದ್ರ ಕಿರುಗಣ್ಣೇನು ಸಣ್ಣ ಹೊಡಿತಿರ್ತಾವೆ, ಹ್ಞೂ ರೀ, ಅಂಥದನ್ನ ಆಯ್ಕೆ ಮಾಡಿ ನೀವು ನಾಟಿ ಮಾಡ್ತೇವ್ರಿ. 3 ಗಣ್ಣು ಒಳಗ್ರಿ, 2 ಗಣ್ಣು ಕಡಿಗಿರ್ತೈತ್ರಿ, ಬೇರೆ ಬಂದ್ಬಿಡ್ತೈತೆ. ಕಿರುಗಣ್ಣಿಂದಾನೆ ಎಲ್ಲ ಮೇಲ್ಗಡೆ ಅದು ಮೇಲಿನ ಬಳ್ಳಿ ಬಂದು ಮೇಲೆ ಹಬ್ತಾ ಹೋಗ್ತೈತ್ರಿ. ಓಕೆ, ಅಂದ್ರೆ ಕಿರುಗಣ್ಣಂತೂ ಇರ್ತೈತೆ ಮೇಲ್ಗಡೆ. ಹೆಂಗಿದ್ರು ನೀವು 2 ಗಿಣ್ಣು ಬಿಟ್ಟು ಮೇಲ್ಗಡೆ 2 ಗಿಣ್ಣು ಇರೋದ್ರಿಂದ ಅದ್ರ ಮಧ್ಯದಲ್ಲಿ ಒಂದು ಕಿರುಗಣ್ಣು ಇರ್ತೈತಿ, ಅದರಿಂದ ಮೇಲ್ ಬಳ್ಳಿ ಹಬ್ಕೊಂತ ಮೇಲ್ಗಡೆ ಹೋಗುತ್ತೆ. ಓಕೆ ಸರ್. ವೀಕ್ಷಕರೇ, ಎಷ್ಟೊತ್ತು ನಮ್ಮ ರೈತರಾಗಿರುವಂಥ ಶ್ರೀ ಭರಮಲಿಂಗಪ್ಪ ಅಸುಂಡಿ ಅವರು ಹೇಳ್ತಾ ಇದ್ರು, ನಾನು ಈ ಒಂದು ಬೆಳೆಗೆ ಬರಬೇಕಾದ್ರೆ ಮುಖ್ಯ ಕಾರಣ ನಮ್ಮ ಕುಟುಂಬದವರೇ. ಯಾಕಂದರೆ ನಮ್ಮ ಅಪ್ಪಾಜಿ ಕಾಲದಿಂದ ಹಿಡಿದು ಈ ಎಲೆ ಬಳ್ಳಿನ ಮಾಡ್ತಾಯಿದ್ರು. ಅದರ ಕುರಿತಾಗಿ ಸವಿಸ್ತಾರವಾಗಿ ಒಂದು ಮಾಹಿತಿ ನೀಡಿದರು. ಹೇಗೆ ನಾನು ಅದರಲ್ಲೂ ಓಪನ್ ಫೀಲ್ಡಲ್ಲಿ ಅಂದರೆ ಹೊರ ಪ್ರದೇಶದಲ್ಲಿ ಇದನ್ನು ಮಾಡಿ ಅದಾದಮೇಲೆ ಪಾಲಿಹೌಸಿಗೆ ಬಂದೆ. ಅದಕ್ಕೆ ಹೋಲಿಕೆ ಮಾಡಿದ್ರೆ ಪಾಲಿಹೌಸಲ್ಲೇ ತುಂಬ ನಿರ್ವಹಣೆ ಕಡಿಮೆ ಆಗುತ್ತೆ, ಕಾಸ್ಟ್ ಕಡಿಮೆ ಆಗುತ್ತೆ, ಆಳುಗಳ ಖರ್ಚನ್ನು ಉಳಿಸ್ಬೋದು. ಆಮೇಲೆ ಏನು ಗೊಬ್ಬರಗಳನ್ನು ಕೊಡ್ತಾರಲ್ಲ ಅದರದ್ದು ಖರ್ಚನ್ನು ಕೂಡ ಉಳಿಸ್ಬೋದು ಅನ್ನುವ ಎಲ್ಲ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚ್ಕೊಟ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿನ ಒಂದು ಕಾರ್ಯಕ್ರಮದಿಂದ ತಮಗೆ ಒಂದು ಉಪಯುಕ್ತ ಮಾಹಿತಿ ದೊರೆತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.